ಸ್ತೋತ್ರ. ಒಂದು ಪ್ರಶ್ನೆಯೊಂದಿಗೆ ಆರಂಭಿಸ್ತೀನಿ. ನಿಮಗೆಲ್ಲ ಗೊತ್ತಿರುತ್ತೆ, ಅಪೊಸ್ತಲನಾದ ಪೇತ್ರನನ್ನು 2 ಸಂದರ್ಭದಲ್ಲಿ ಜೈಲಿಗೆ ಹಾಕಲಾಗತ್ತೆ. ಎಲ್ಲರೂ ಇಲ್ಲೇ ಇದ್ದೀರಾ? ಎಲ್ಲರೂ ನನ್ನನ್ನೇ ನೋಡುವಾಗ, ಪ್ರಸಂಗ ಮಾಡುವಾಗ. ದಟ್ಸ್ ಮೈ ಡಿಸೈರ್. ಓಕೆ, ಲುಕ್ ಎಟ್ ಮೈ ಫೇಸ್. ನೋಡಲಾರ್ದಷ್ಟು ವಿಕಾರವಾಗಿಲ್ಲ ತರ ನನ್ನ ಮುಖ ಅಲ್ವೇ? ಓಕೆ, ಅಟ್ಲೀಸ್ಟ್ ನೋಡುವಷ್ಟು ಇದೆ. ಓಕೆ, ಥ್ಯಾಂಕ್ ಗಾಡ್. ಸೊ ಎಲ್ಲರೂ ನನ್ನ ಮುಖ ನೋಡಬೇಕು. ಓಕೆ, ಇನ್ ಬಿಟ್ವೀನ್ ತಮಿಳಲ್ಲಿ ಹೇಳ್ತೀನಿ ಸಾಧ್ಯವಾದರೆ ಅವಾಗವಾಗ. ಅಪೊಸ್ತಲಕೃತ್ಯ ಪುಸ್ತಕದಲ್ಲಿ 2 ಸಂದರ್ಭಗಳಲ್ಲಿ 2 times ಅಪೊಸ್ತಲನಾದ ಪೇತ್ರನನ್ನು ಜೈಲಿಗೆ ಹಾಕಲಾಗತ್ತೆ. ಅದರಲ್ಲಿ ಒಂದು ಸಾರಿ ಪೇತ್ರನು ಒಬ್ಬರೇ ಅಲ್ಲ, ಪೇತ್ರನ ಜೊತೆಗೆ ಬೇರೆ ಅಪೋಸ್ತಲರು ಕೂಡ ಇದ್ದರು. ಆಲ್ ದಿ ಅಪೋಸ್ಟಲ್ಸ್ ಅಲಾಂಗ್ ವಿತ್ ಪೀಟರ್, ದೇ ವೇರ್ ಇನ್ ಪ್ರಿಸನ್. ದ ಸೆಕೆಂಡ್ ಟೈಮ್ ಪೀಟರ್ ವಾಸ್ ಅಲೋನ್ ಇನ್ ದ ಪ್ರಿಸನ್. 2ನೇ ಸಾರಿ ಪೇತ್ರನು ಒಂಟಿಗನಾಗಿ ಸೆರೆಮನೆಯಲ್ಲಿದ್ದ. ಯಾವ ಅಧ್ಯಾಯ ಅಂತ ಹೇಳ್ತೀರಾ? ಪುಸ್ತಕದ ಹೆಸರು ನಾನು ನಿಮ್ಗೆ ಹೇಳಿದೆ. ಐ ಗಿವ್ ದಟ್ ನೇಮ್ ಆಫ್ ದ ಬುಕ್. ಪುಸ್ತಕದ ಹೆಸರು ಹೇಳಿದೆ. ಯಾವುದು ಬುಕ್? ಬೈಬಲ್ ತೆರಿಬಾರ್ದು. ನೋ, ಡೋಂಟ್ ಓಪನ್ ಯುವರ್ ಬೈಬಲ್. ಓಕೆ, ನಾವಿಷ್ಟು ವರ್ಷಗಳಿಂದ ನೋ ಕ್ಲೋಸ್ ಯುವರ್ ಬೈಬಲ್ ಪ್ಲೀಸ್. ಯಾ, ಓಕೆ. ಎಲ್ಲಿದೆ? ಯಾವ ಅಧ್ಯಾಯ ಹೇಳ್ತೀರಾ? ಅಪೊಸ್ತಲಕೃತ್ಯದಲ್ಲಿ 2 ಸ್ಥಳಗಳಲ್ಲಿ ಪೇತ್ರನನ್ನು ಸೆರೆಗೆ ಹಾಕಲಾಗತ್ತೆ 2 times ಅಲ್ಲಿ. ಒಂದು ಸಾರಿ ಪೇತ್ರ ಹಾಗೂ ಅಪೋಸ್ತಲರು ಅಲಾಂಗ್ ವಿತ್ ಪೀಟರ್, ಅಪೋಸಲ್ಸ್. ಇನ್ ದ ಸೆಕೆಂಡ್ ಟೈಮ್ ಓನ್ಲಿ ಪೀಟರ್ ವಾಸ್ ದೇರ್ ಇನ್ ದ ಪ್ರಿಸನ್. Which chapter? ಸರಿ, ನಿಮ್ಮ ಮೌನ 2 ಕಾರ್ಯ ಹೇಳುತ್ತೆ. ಒಂದು, ಪಾಸ್ಟರ್ ನಮಗೆ ಗೊತ್ತಿಲ್ಲ. 2, ಪಾಸ್ಟರ್ ನಾವು ಉತ್ತರಿಸೋದಿಲ್ಲ. ವಿ ಡೋಂಟ್ ವಾಂಟ್ ಟು ಗಿವ್ ಆನ್ಸರ್ ಪಾಸ್ಟರ್ ಅಂತ ಇದೆಯಾ? ಅಥವಾ ಫಸ್ಟ್ ಒನ್ ಗೊತ್ತಿಲ್ಲ. ಗೊತ್ತಿಲ್ಲ. ದಟ್ಸ್ ಗುಡ್. ನಿಮ್ಮ ಒಪ್ಪಿಗೆಯನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಓಕೆ, ಬಿಕಾಸ್ ಗೊತ್ತಿಲ್ಲದವರು ಗೊತ್ತಿಲ್ಲ ಅಂತಲೇ ಹೇಳಬೇಕು. ಓಕೆ, ಗೊತ್ತಿಂತ ಹೇಳಿದ. ಸೊ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 12, ಅಪೊಸ್ತಲಕೃತ್ಯಗಳು 12ನೇ ಅಧ್ಯಾಯ. ಬಹಳ ಸುಪರಿಚಿತವಾದ ವಾಕ್ಯ ಭಾಗ ನಮಗೆಲ್ಲರಿಗೂ ಅಲ್ವೇ? ವೆರಿ ಫೇಮಸ್, ನಮಗೆಲ್ಲ ಗೊತ್ತಿದೆ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 12. ಅಪೊಸ್ತಲನಾದ ಪೇತ್ರನನ್ನು ಹೆರೋದನು ಸೆರೆಮನೆಗೆ ಹಾಕುವಂಥ ಒಂದು ಸಂದರ್ಭ. ಓಕೆ, ಓಪನ್ ಯುವರ್ ಬೈಬಲ್ಸ್ ಟು ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 12. ಅಪೊಸ್ತಲಕೃತ್ಯಗಳು 11ನೇ ಅಧ್ಯಾಯ, 12ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ತಿರುಗಿಸೋಣ. ಅಪೊಸ್ತಲರ ಪುಸ್ತಕ 12ನೇ ಅಧ್ಯಾಯ, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 12. ಇಲ್ಲಿ ಹೆರೋದನು ಪೇತ್ರನನ್ನು ಹಿಡಿದು ಸೆರೆಮನೆಗೆ ಹಾಕುವಂಥ ಸನ್ನಿವೇಶ ನಮಗೆಲ್ಲರಿಗೂ ಗೊತ್ತಿದೆ. ಚಾಪ್ಟರ್ 12 verses 1 to 4, 12ನೇ ಅಧ್ಯಾಯ 1ರಿಂದ 4 ವಾಕ್ಯ. ಚಾಪ್ಟರ್ 12 verses 1 to 4, 4 ವಾಕ್ಯಗಳಲ್ಲಿ ಯು ಸಿ ಎ ಪ್ರಾಬ್ಲಮ್ಯಾಟಿಕ್ ಸಿನಾರಿಯೋ. ಸಮಸ್ಯೆ ತುಂಬಿದ ಒಂದು ಸನ್ನಿವೇಶವನ್ನು 1ರಿಂದ 4 ವಾಕ್ಯದಲ್ಲಿ ಕಾಣ್ತೀರಿ. ಓಕೆ, ಚಾಪ್ಟರ್ 12 verses 1 to 4, ಸೀನ್, ಪ್ರಾಬ್ಲಮ್ಯಾಟಿಕ್ ಸೀನ್ ಅಥವಾ ಸಮಸ್ಯೆ ತುಂಬಿದಂಥ ಒಂದು ಸನ್ನಿವೇಶವನ್ನು ನಮಗೆ ಅಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಬಟ್ when it comes to chapter verse 5, 5ನೇ ವಾಕ್ಯಕ್ಕೆ ಬಂದಾಗ ಅವರೇನು ಮಾಡ್ತಾರೆ? ಈ ಸಮಸ್ಯೆ ತುಂಬಿದ ಸನ್ನಿವೇಶವನ್ನು ಪ್ರಾರ್ಥನೆಯ ಸಮಯವಾಗಿ ಅವರು ಬೇರ್ಪಡಿಸ್ತಾರೆ. ಓಕೆ, ದೇ ಹ್ಯಾವ್ ಟರ್ನ್ಡ್ ಪ್ರಾಬ್ಲಮ್ಯಾಟಿಕ್ ಸೀನ್ಸ್ ಇಂಟು ಪ್ರೇಯರ್ ಸೀನ್ ಅಂತ ನಾವು ಹೇಳ್ತೀವಿ. ಸಮಸ್ಯೆ ತುಂಬಿದಂತಹ ಪರಿಸ್ಥಿತಿಯನ್ನು, ಸಮಸ್ಯೆ ತುಂಬಿದಂತಹ ಆ ಸ್ಥಿತಿಯನ್ನು ಇವರು ಪ್ರಾರ್ಥನೆಯ ಸಮಯವನ್ನಾಗಿ ಮಾರ್ಪಡಿಸ್ತಾರೆ. ಇವತ್ತು ಬೆಳಗ್ಗೆ ನಾವೆಲ್ಲರೂ ಗಮನಿಸಬೇಕಾದ ಒಂದು ಸತ್ಯ ಏನೆಂದರೆ, ಯಾವಾಗ ನಾವು ನಮ್ಮ ಸಮಸ್ಯೆಯನ್ನು ಪ್ರಾರ್ಥನೆಯ ಸಮಯವನ್ನಾಗಿ ಮಾಡ್ತೀವೋ ಆಗ ನಮಗೆ ಅದರಲ್ಲಿ ಜಯ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತೇನಾಗುತ್ತೆ, ಅನೇಕ ಸಾರಿ ನಮ್ಮ ಸಮಸ್ಯೆಯನ್ನು ನಾವು ದೊಡ್ಡದಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಾಟ್ ಎವರ್ ಪ್ರಾಬ್ಲಮ್, ವಾಟ್ ಎವರ್ ಸಿಚುವೇಶನ್ ವಿ ಗೋ ಥ್ರೂ, ಅದೆಲ್ಲವನ್ನು ನಾವೇನು ಮಾಡ್ತೀವಿ? ಯೋಚನೆ ಮಾಡಿ ಅದನ್ನು ದೊಡ್ಡದಾಗಿದ್ದಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಸತ್ಯವೇದ ನಮಗೆ ಆತನ ಅಡ್ವೈಸ್ ಮಾಡೋದಿಲ್ಲ. ಸತ್ಯವೇದ ನಮಗೆ ಏನು ಉಪದೇಶ ಮಾಡುತ್ತೋ ಗೊತ್ತಾ? ನಿಮ್ಮೆಲ್ಲ ಸಮಸ್ಯೆಗಳನ್ನು, ಯಾವುದೇ ಸಂದರ್ಭ ಇರಲಿ, ಯಾವುದೇ ಪರಿಸ್ಥಿತಿ ಇರಲಿ, ಅದನ್ನು ನೀವು ಪ್ರಾರ್ಥನೆಯ ಸಮಯವನ್ನಾಗಿ ಮಾಡಿದ್ರೆ ದೇವರದಲ್ಲಿ ನಮಗೆ ಜಯ ಕೊಡ್ತಾನೆ. ಹಲ್ಲೆಲೂಯಾ. ನಾನು ನಂಬಿದವರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಯಾರೆಲ್ಲ ವಾಕ್ಯವನ್ನು ನಂಬ್ತಿರೋ ಅವರ ಜೀವಿತದಲ್ಲಿ ಈ ವಾಕ್ಯ ಇವತ್ತು ಬೆಳಗ್ಗೆ ದೇವರು ಕಾರ್ಯ ಮಾಡುವಂಥವನಾಗಿದ್ದಾನೆ. ನಾವಿಲ್ಲಿ ಗಮನಿಸಿ, 12ನೇ ಅಧ್ಯಾಯ 1ರಿಂದ 4 ವಾಕ್ಯದಲ್ಲಿ ಏನು ಸಮಸ್ಯೆ? ನೀವು ವಾಕ್ಯ ಓದೋಣ ಗೊತ್ತಾಗುತ್ತೆ. ಹೆರೋದನೆಂಬಂಥ ಚಕ್ರವರ್ತಿ ಯಾಕೋಬನೆಂಬಂಥ ಒಬ್ಬ ಅಪೊಸ್ತಲನನ್ನು ಕೊಲೆ ಮಾಡ್ತಾನೆ. ಓಕೆ, ಇದನ್ನು ಯಹೂದ್ಯರಿಗೆ ಬಹಳ ಇಷ್ಟವಾಯಿತು ಅಂತ ಹೆರೋದನಿಗೆ ಗೊತ್ತಾಗತ್ತೆ. ಹೆರೋದನ್ ಗೊತ್ತಾದ ತಕ್ಷಣ ದ ನೆಕ್ಸ್ಟ್ ಆಪ್ಷನ್ ಯಾರು ಗೊತ್ತಾ? ಪೇತ್ರನು ಕೂಡ ಕೊಂದ್ರೆ
ಯಹೂದ್ಯರಿಗೆ ಇನ್ನೂ ಹೆಚ್ಚು ಸಂತೋಷ ಆಗುತ್ತೆ. ಅದಕ್ಕೆ ಏನು ಕಾರಣ? ಯಹೂದ್ಯರಿಗೆ ಸಂತೋಷ ಆಗೋದಕ್ಕೆ ಏನು ಕಾರಣ ಅಂದರೆ, ನೀವು ಹಿಂದಿನ ಅಧ್ಯಾಯಗಳು ಓದಿ ನೋಡೋದು ಗೊತ್ತಾಗುತ್ತೆ. ಈ ಅಪೊಸ್ತಲರ ನಿಮಿತ್ತ ಅನೇಕ ಯಹೂದ್ಯರು ಯೇಸುವಿನ ಮಕ್ಕಳಾಗ್ತಾ ಇದ್ರು. ಅನೇಕರು ಯೇಸುವಿನ ಮಾರ್ಗವನ್ನು ಫಾಲೋ ಮಾಡ್ತಾ ಇದ್ರು. ಅನೇಕರು ದೇವರ ಮಾರ್ಗವನ್ನು ಹಿಂಬಾಲಿಸ್ತಾ ಇದ್ರು. ಇದು ಯಹೂದ್ಯರಿಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಈ ರೀತಿ ಹೋದರೆ ಯಹೂದ್ಯ ಮತದಿಂದ ಎಲ್ಲರೂ ಕ್ರೈಸ್ತ ಮತಕ್ಕೆ ಅಥವಾ ಯೇಸುವಿನ ಮಾರ್ಗಕ್ಕೆ ಬಂದರೆ ಮತ್ತೆ ನಮಗೆ ತೊಂದರೆ, ನಮಗೆ ಉಳಿಗಾಲ ಇಲ್ಲ ಅನ್ನೋದು ಯಹೂದ್ಯರಿಗೆ ಗೊತ್ತಾದ್ದರಿಂದ ಯಹೂದ್ಯರು ಯೋಚನೆ ಮಾಡ್ತಾ ಇದ್ರು, ನಾವಾಗಿ ಕೊಂದರೆ ಸರಿ ಹೋಗೋದಿಲ್ಲ, ಯಾಕಂದ್ರೆ ನಮಗೂ ಅವರು ನಾಯಕರಾಗಿದ್ದಾರೆ. ಸೊ ಬೇರೆ ಯಾರಾದರೂ ಕೊಂದರೆ ಸಂತೋಷ ಎಂಬುದಾಗಿ ಆ ಒಂದು ವಿಚಾರದೊಂದಿಗೆ ಬೈಬಲ್ ಹೇಳುತ್ತೆ, ಯಾಕೋಬನು ಸಭೆಯ ಪಿತೃ, ಸಭೆಯ ನಾಯಕ. ಸೊ ಯಾಕೋಬನನ್ನು ಕೊಂದರೆ ಅಂದ್ರೆ ಯೇಸುವಿನ ಮಾರ್ಗವನ್ನ ಯಾರು ಬಲವಾಗಿ ಪ್ರಸಂಗಿಸುತ್ತಾರೋ ಅವರಲ್ಲಿ ಒಬ್ಬರೋ ಇಬ್ಬರೋ ಸತ್ರೆ ಈ ಮಾರ್ಗ ಏನಾಗುತ್ತೆ, ನಿಂತು ಹೋಗುತ್ತೆ ಅಥವಾ ಯೇಸುವಿನ ಮಾರ್ಗ ಸ್ಟಾಪ್ ಆಗುತ್ತೆ ಎನ್ನುವುದು ಯಹೂದ್ಯರ ಭಾವನೆಯಾಗಿತ್ತು. ಬಟ್ ಇವತ್ತು ಬೆಳಗ್ಗೆ ಒಂದು ಮಾತು ನಿಮಗೆ ಹೇಳ್ತೀನಿ, ಒಂದಲ್ಲ ಎರಡಲ್ಲ 200 ಅಲ್ಲ 2,000 ನಾಯಕರು ಸತ್ರು ಅವರ ಕೆಲಸ ಅವರು ಮಾಡುತ್ತಲೇ ಇರ್ತಾರೆ. ಹಾಲೆಲೂಯ. ಒಂದು ಮಾತು ದೇವರ ಮಕ್ಕಳಿಗೆ ಹೇಳ್ತೀನಿ, ನಾನು ದೇವರಿಗಾಗಿ ಎದ್ದು ಪ್ರಕಾಶಿಸಿಲ್ಲ ಅಂದ್ರೆ ದೇವರ ರಾಜ್ಯ ಬೆಳೆಯುವುದಿಲ್ಲ ಅಂತ ಅರ್ಥ. ನೀವು ಬೆಳೆಯುವುದಿಲ್ಲ ಅಂತ ಅರ್ಥವಲ್ಲ. ನೀವು ಎದ್ದೇಳದಿದ್ದರೆ, ನಾವು ಎದ್ದೇಳದಿದ್ದರೆ, ನಾವು ಪ್ರಕಾಶ ಪಡೆದೇ ಇದ್ದರೆ ದೇವರು ಬೇರೆಯವರನ್ನ ಎಬ್ಬಿಸುತ್ತಾನೆ. ಎಲ್ಲರೂ ಇಲ್ಲೇ ಇದ್ದೀರಾ? ಹಲ್ಲೆಲೂಯ. ನನಗೆ ದೇವರು ಕೊಟ್ಟ ತಾಲಂತುಗಳು, ನನಗೆ ದೇವರು ಕೊಟ್ಟ ವರಗಳು, ನನಗೆ ದೇವರು ಕೊಟ್ಟ ಆತ್ಮ ಭಾರವನ್ನ ಉಪಯೋಗಿಸಿ ನಾನು ಸೇವೆಗೆ ಬರದೆ ಹೋದರೆ, ಸೇವೆಯಲ್ಲಿ ಮುಂದೆ ಇಲ್ಲದೆ ಹೋದರೆ ದೇವರ ಸೇವೆಯಂತೂ ನಿಂತು ಹೋಗೋದಿಲ್ಲ. ಬೈಬಲ್ ಹೇಳುತ್ತೆ, ಸೇವೆಯನ್ನು ಆರಂಭಿಸಿದವರು ಅವರು, ಸೇವೆಯನ್ನು ಮುಗಿಸುವವರು ಅವರೇ ಅಂತ. ಸೇವೆಯನ್ನು ಕೊಡುವವರು ಅವರು, ಸೇವೆಯನ್ನು ನಡೆಸುವವರು ಅವರೇ ಅಂತ. ಆದ್ದರಿಂದ ಒಬ್ಬರು ಇಬ್ಬರು ನಾಯಕರು ಸತ್ತ ತಕ್ಷಣ ಅಥವಾ ಅವರು ಮರಣ ಹೊಂದಿದ ತಕ್ಷಣ ಈ ಮಾರ್ಗ ನಿಂತು ಹೋಗುತ್ತೆ ಎಂಬುದಾಗಿ ಯಾರು ಭಾವಿಸಬೇಡ್ರಿ. ಒಬ್ಬರಾಗಲಿ, ಇಬ್ಬರಾಗಲಿ, ಮೂವರಾಗಲಿ, ಆಮೇಲೆ ಈ ಲೋಕದಲ್ಲಿ ಹಿಂಸೆಗಳಿಂದ ಅವರು ಮರಣ ಹೊಂದಿದರೆ, 3 ಸತ್ರೆ 3,000 ಜನರನ್ನ ದೇವರು ಎಬ್ಬಿಸಲು ಸಮರ್ಥನಾಗಿದ್ದಾನೆ. ಸೊ ಒಂದಂತೂ ಇವತ್ತು ಬೆಳಗ್ಗೆ ಗ್ಯಾರಂಟಿಯಾಗಿ ನಿಮಗೆ ಹೇಳ್ತೀನಿ, ಅವರ ಸೇವೆ ಯಾರಿಗೂ ತಡೆ ಮಾಡಲು ಸಾಧ್ಯವಿಲ್ಲ. ಅವರ ಕೆಲಸವನ್ನ ಯಾರಿಗೂ ಸ್ಟಾಪ್ ಮಾಡಲು ಸಾಧ್ಯವಿಲ್ಲ. ಅವರ ಸಭೆಯನ್ನ ಯಾರಿಗೂ ಖಾಲಿ ಮಾಡಲು ಸಾಧ್ಯವಿಲ್ಲ. And that's a biblical principle. ಹಾಗಿದ್ರೆ ಯಾಕೋಬನ್ನು ಕೊಂದಾಗ ಯೆಹೂದ್ಯರು ಯೋಚನೆ ಮಾಡಿದ ಪರವಾಗಿಲ್ಲ, ಒಬ್ಬ ನಾಯಕ ಹೋದ, ರೈಟ್. ಇದು ಗೊತ್ತಾದ ತಕ್ಷಣ ಹೆರೋದ ಹೇಳ್ತಾನೆ, ಸರಿ ಅಲ್ವಾ, ಒಬ್ಬ ನಾಯಕ ಸತ್ರೆ ಎಷ್ಟು ಜನ ಸಂತೋಷ ಪಡ್ತಾರೆ ನೋಡಿ, ಯಹೂದ್ಯರು ಎಷ್ಟು ಆನಂದ ಪಡ್ತಾ ಇದ್ದಾರೆ. ಸೊ ವಾಟ್ ಇಸ್ ನೆಕ್ಸ್ಟ್ ಏನು? ಇನ್ನೊಬ್ಬ ನಾಯಕನ ಹಿಡಿದು ಕೊಲ್ಲೋಣ. ಬಟ್ ಏನಾಯ್ತು ಗೊತ್ತಾ, ನೀವು ವಾಕ್ಯ ಓದ್ ನೋಡ್ರಿ. ಯಹೂದ್ಯ ಹಬ್ಬ ನಡೆಯುತ್ತಿದ್ದರಿಂದ ಹಬ್ಬದ ಸಮಯದಲ್ಲಿ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಸೊ ವಾಟ್ ಹೆರೋದ ಮಾಡಿದೇನು ಗೊತ್ತಾ, ಈತನನ್ನ ಕೆಲವು ದಿನಗಳು ಸೆರೆಮನೆಯಲ್ಲಿ ಇಟ್ಟು ಈ ಜಾತ್ರೆ ಮುಗಿದ ನಂತರ ಪೇತ್ರನನ್ನ ಕೊಲ್ಲಬಹುದು ಎಂಬುದು ಹೆರೋದನ ಉದ್ದೇಶವಾಗಿತ್ತು. ಹಲ್ಲೆಲೂಯಾ. And let me assure you, ಇವತ್ತು ಬೆಳಗ್ಗೆ ಒಂದು ಮಾತು ನಿಮಗೆ ಧೈರ್ಯವಾಗಿ ಹೇಳ್ತೀನಿ, ಯಾವಾಗ ಸಮಸ್ಯೆಗಳು ಹೆಚ್ಚಾಗುತ್ತೋ ಆಗ ಸಮಸ್ಯೆಗಳನ್ನೇ ಹೇಳಿ ನಮ್ಮ ಸಮಯವನ್ನು ಕಳಿಬಾರದು. ಆ ಸಮಸ್ಯೆಯ ಸಮಯವನ್ನ ಪ್ರಾರ್ಥನೆಯ ಸಮಯವಾಗಿ ಟರ್ನ್ ಮಾಡ್ರಿ. ಆ ಪ್ರಾಬ್ಲಮ್ನ ಸಮಯವನ್ನ ಪ್ರೇಯರ್ ಟೈಮ್ ಆಗಿ ಮಾಡ್ರಿ. ಬಿಡುಗಡೆ ದೇವರು ನಿಶ್ಚಯವಾಗಿ ನಮಗೆ ದಯಪಾಲಿಸುತ್ತಾನೆ. ನಂಬುವರಿದ್ದರೆ ಕರಗಳನ್ನ ತಟ್ಟಿ ಯೇಸುವಿಗೆ ಮಹಿಮೆ ಸಲ್ಲಿಸಿರಿ. ಇವತ್ತು ಬೆಳಗ್ಗೆ ಹೇಳ್ರಿ, ಅಪ್ಪ ನನ್ನ ಎಲ್ಲ ಪ್ರಾಬ್ಲಮ್ ಸಮಯವನ್ನ ನಾನು ಪ್ರಾರ್ಥನೆಯ ಸಮಯವಾಗಿ ಮಾರ್ಪಡಿಸುತ್ತೇನೆ. Hallelujah. Now that is my ಇವತ್ತಿನ ನನ್ನ ಸಂದೇಶದ ಟಾಪಿಕ್. ಅದು ಸಮಸ್ಯೆಯ ಸಮಯ ಪ್ರಾರ್ಥನೆಯ ಸಮಯವಾಗಿ ಮಾರ್ಪಡಲಿ. ಪ್ರಾಬ್ಲಮ್ಯಾಟಿಕ್ ಸೀನ್ಸ್ ಅನ್ನ, ಪ್ರಾಬ್ಲಮ್ಯಾಟಿಕ್ ಸಿನಾರಿಯೋವನ್ನ ಪ್ರಾರ್ಥನೆಯ ಸಿನಾರಿಯೋನ್ನಾಗಿ ಮಾಡ್ರಿ. ದೇವರ ಮಕ್ಕಳೇ, ಇವತ್ತು ಬೆಳಗ್ಗೆ ದೇವರು ನಮ್ಮಿಂದ ಬಯಸುವಂಥದ್ದು ಪ್ರಾರ್ಥಿಸುವಂತ ಜನರು ಎದ್ದೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾವಾಗಲೂ ಹೇಳೋದುಂಟು, ಹಾಡುಗಾರರನ್ನ ಜನ ನೋಡ್ತಾರೆ, ಪ್ರಸಂಗಿಸುವ ನನ್ನನ್ನು ಜನ ನೋಡ್ತಾರೆ, ಬಟ್ ಪ್ರಾರ್ಥನೆ ಮಾಡುವಂಥವ್ರನ್ನ ದೇವರು ನೋಡುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡುವವರು ಯಾರ ದೃಷ್ಟಿಗೂ ಬೀಳ್ತಾರ ಇಲ್ಲ. ನೀವು ಕಣ್ಣೀರಿಂದ ರಾತ್ರಿ ಹಗಲು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದನ್ನ ಲೋಕದವರು ಗೊತ್ತಾಗುವುದಿಲ್ಲ, ಈವನ್ ಪಾಸ್ಟ್ಗಳಿಗೂ ಗೊತ್ತಾಗಲ್ಲ. ಬಟ್ ಇವತ್ತು ಬೆಳಗ್ಗೆ ಸತ್ಯವೇದ ನಮಗೆ ಹೇಳುತ್ತೆ, ಪ್ರಾರ್ಥನೆ ಒಬ್ಬ ವ್ಯಕ್ತಿ ಎಲ್ಲಾದರೂ ಮೊಣಕಾಲು ಊರಿದರೆ ಅದನ್ನು ದೇವರು ಕಾಣುತ್ತಾನೆ. ಪ್ರಾರ್ಥನೆ ಮಾಡುವಂತ ಸಭೆ ಈ ದಿನಗಳಲ್ಲಿ ಎದ್ದೇಳಲೇ.
ಹಲ್ಲೆಲೂಯಾ. ನನ್ನ ಪ್ರಾರ್ಥನೆ ALG ಸಭೆ ಏನು ಮಾಡುತ್ತೋ ಇಲ್ವೋ, ಪ್ರಾರ್ಥನೆಯ ಸಭೆಯಾಗಿ ಮಾರ್ಪಡಲಿ, ಪ್ರೇಯರ್ ಮಾಡುವಂತ ಸಭೆಯಾಗಲಿ. ತಪ್ಪರ್ಥ ಮಾಡ್ಕೋಬೇಡ್ರಿ, ನೀವು ಪ್ರಾರ್ಥನೆ ಮಾಡುತ್ತಿಲ್ಲ ಅಂತ ನಾನು ಹೇಳುತ್ತಿಲ್ಲ, ಪ್ರಾರ್ಥನೆ ಮಾಡುತ್ತಿದ್ದೀವಿ. ಬಟ್ ಈ ದಿನಗಳಲ್ಲಿ ಈ ಪ್ರಾರ್ಥನೆ ಸಾಕಾಗೋದಿಲ್ಲ, ಇನ್ನು ಅದು ವೃದ್ಧಿಯಾಗಬೇಕು. ಯಾಕೊತ್ತಾ, ಮುಂಬರುವ ದಿನಗಳಲ್ಲಿ ಸಮಸ್ಯೆಗಳು ಕಡಿಮೆ ಆಗತ್ತೆ ಎಂಬುದಾಗಿ ಯಾರು ಯೋಚನೆ ಮಾಡಬೇಡ್ರಿ, ಸಮಸ್ಯೆಗಳು ಜಾಸ್ತಿನೇ ಆಗತ್ತೆ. ಬಟ್ ನಮ್ಮ ಗ್ಯಾರಂಟಿ ಏನು ಗೊತ್ತಾ, ಸಮಸ್ಯೆಗಳು ಹೆಚ್ಚಾದ್ರೆ ನಾವು ಪ್ರಾರ್ಥನೆ ಹೆಚ್ಚು ಮಾಡುತ್ತೀವಿ, ಸಮಸ್ಯೆಗಳು ಇನ್ಕ್ರೀಸ್ ಆದಂಗೆ ಪ್ರಾರ್ಥನೆಗಳು ಇನ್ಕ್ರೀಸ್ ಮಾಡ್ತೀವಿ. ನಾವು ಈ ವಾಕ್ಯ ನೀವು ಓದ್ ನೋಡ್ರಿ. ಸಮಸ್ಯೆ ಹೆಚ್ಚಾಯಿತು, ಸಭೆ ಪ್ರಾರ್ಥನೆಗೆ ಸಮಯವನ್ನ ಬೇರ್ಪಡಿಸಿತು. ಐ ವಾಂಟ್ ಯು ಟು ಇವತ್ತು ಬೆಳಗ್ಗೆ ನಿಮ್ಮ ಸಂಗಡ ಈ ಸಮಸ್ಯೆಯ ಸಮಯವನ್ನು ಪ್ರಾರ್ಥನೆಯ ಸಮಯವನ್ನಾಗಿ ಮಾಡಿದಾಗ ನಮಗೇನಾಗುತ್ತೆ ಅನ್ನೋದನ್ನು ಈ 12ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ. ವೆನ್ ಯು ಟರ್ನ್ ಯುವರ್ ಪ್ರಾಬ್ಲಮ್ಸ್ ಇನ್ ಟು ಪ್ರೇಯರ್, ಓಕೆ, ನಿಮ್ಮ ಸಮಸ್ಯೆಗಳನ್ನ ಪ್ರಾರ್ಥನೆಯಾಗಿ ನೀವು ಮಾಡುವಾಗ ಏನಾಗುತ್ತೆ, ಏನು ರಿಸಲ್ಟು, ಅದನ್ನು ನಾವು ಗಮನಿಸೋಣ. ವೆನ್ ಯು ಕಮ್ ಟು ಚಾಪ್ಟರ್ 12, 12ನೇ ಅಧ್ಯಾಯ, ರೀಡ್ ವರ್ಸ್ 6, 10ನೇ ವಾಕ್ಯ ನೋಡ್ರಿ. 10ನೇ ವಾಕ್ಯ, 6ನೇ ವಾಕ್ಯ, ವರ್ಸ್ 6, 6ನೇ ವಾಕ್ಯ ನೋಡ್ರಿ. ರಾತ್ರಿயிலே என்ன பண்ணவரா? ದಟ್ಸ್ ಗುಡ್. 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿವೆ, ಪೇತ್ರನು 2 ಸಿಪಾಯಿಗಳ ಮಧ್ಯದಲ್ಲಿ ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಏನು ಮಾಡುತ್ತಿದ್ದಂತೆ? ಜೋರಾಗಿ ಹೇಳ್ರಿ. ಇಲ್ಲಿ ಮಾಡಕ್ಕಲ್ಲ ನಾನು ಹೇಳಿದ್ದು, ಇಲ್ಲಿ ಯಾರು ನಿದ್ದೆ ಇಲ್ಲ ತಾನೆ? ಎಸ್, ಎಲ್ಲ ನೀವೆಲ್ಲ ಆಕ್ಟಿವ್ ಆಗಿದೆ. ಥ್ಯಾಂಕ್ ಯು. ಹೇಳ್ರಿ, ಪೇತ್ರನು 2 ಸಿಪಾಯಿಗಳ ಮಧ್ಯದಲ್ಲಿ ಸರಪಣಿಗಳಿಂದ ಕಟ್ಟಲ್ಪಟ್ಟವರಾಗಿ ಏನ್ ಮಾಡುತ್ತಿದ್ದ? ವಾವ್, ದಟ್ಸ್ ನೈಸ್. ಪೇತ್ರನ ಗೊತ್ತು, ಹೆರೋದನ ಯಾಕೋಬನ್ನು ಕೊಲ್ಲಿಸಿದ ಹಾಗೆ ನನ್ನ ಕೊಲ್ಲಿಸ್ತಾರೆ, ಅದು ಗೊತ್ತಿತ್ತು ಪೇತ್ರನಿಗೆ. ಆಮೇಲೆ ತನ್ನ ಸಾವನ್ನ ಖಂಡಿತವಾಗಲೂ ಪೇತ್ರ ಮುಂದೆ ಕಂಡಿರಬಹುದು. ಬಟ್ ಆನ್ ದಿ ಅದರ್ ಸೈಡ್ ಪೇತ್ರನಿಗೆ ಗೊತ್ತಿತ್ತು, ಇಲ್ಲ ದೇವರ ಚಿತ್ತ ಇಲ್ಲದೆ ಏನು ನಡೆಯೋದು ಇಲ್ಲ ಅಂತ, ಅಲ್ವಾ? ವಿದೌಟ್ ಗಾಡ್ಸ್ ವಿಲ್, ವಿದೌಟ್ ಗಾಡ್ಸ್ ಪರ್ಪಸ್, ವಿದೌಟ್ ಗಾಡ್ಸ್ ಪರ್ಮಿಷನ್ ನಥಿಂಗ್ ವಿಲ್ ಹ್ಯಾಪನ್, ಅದು ಗ್ಯಾರಂಟಿ. ನಾವು ಏನೇ ಆದರೂ ಸರಿ, ಪೇತ್ರ ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಸಿಪಾಯಿಗಳ ಮಧ್ಯದಲ್ಲಿ ನಿದ್ದೆ ಮಾಡುತ್ತಿದ್ದ. ನೀವು ಒಂದು ವೇಳೆ ಹೋಗ್ಬೇಡ್ರಿ, ಒಂದು ವೇಳೆ ಅಂತ ಪರಿಸ್ಥಿತಿಯಲ್ಲಿ ನೀವು ಇದ್ದಿದ್ದರೆ, ನೆಕ್ಸ್ಟ್ ನೀವೇ ವಿವರಣೆ ಮಾಡ್ಕೊಳ್ಳಿ, ಇಲ್ಲ ನೀವು ನೋಟ್ಸಲ್ಲಿ ಆಮೇಲೆ ಬರ್ಕೊಳ್ರಿ ಏನು ಮಾಡ್ತಾ ಇದ್ದೀರಿ ಅಂತ. ಏನು ಮಾಡ್ತಾ ಇದ್ದೀರಿ? ಆಮೇಲೆ ಅದೇ ಜಾಗದಲ್ಲಿ ಪೇತ್ರನು ಇದ್ದಂಥ ಆ ಪ್ಲೇಸಲ್ಲಿ ಒಂದು ವೇಳೆ ನಾನು ಇದ್ದಿದ್ದರೆ ನಾನೇನು ಮಾಡುತ್ತಿದ್ದೆ? ನಿದ್ದೆ ಬರ್ತಾಯ್ತಾ? ಟ್ಯಾಬ್ಲೆಟ್ ಸ್ಲೀಪಿಂಗ್ ಪಿಲ್ಸ್ ಹಾಕೊಂಡ್ರು ಬರೋದಿಲ್ಲ ಆ ಟೈಮಲ್ಲಿ, ಅಲ್ವಾ? ಬಿಕಾಸ್ ಅವ್ರ ಮನಸ್ಸಲ್ಲಿ ಹೆಂಗಿರುತ್ತೆ ನೋಡ್ರಿ. ಆಮೇಲೆ ನಿದ್ರೆ ಮಾತ್ರ ಹಾಕಿದ್ರು ನಿದ್ದೆ ಬರದಿರುವಂಥ ಸನ್ನಿವೇಶ ಅದು. ಬಟ್ ಪೇತ್ರ ಏನು ಮಾಡುತ್ತಿದ್ದ? ನಿದ್ದೆ. ದೇವ್ರ ಮಕ್ಕಳೇ, ಒಂದು ನೀವು ಅರ್ಥ ಮಾಡ್ಕೊಳ್ರಿ, ಯಾವಾಗ ಸಮಸ್ಯೆಯ ಮಧ್ಯದಲ್ಲಿ ಸಭೆ, ಪೇತ್ರನು ಪ್ರಾರ್ಥನೆ ಮಾಡಿದ್ದಾಗಿ ಬೈಬಲ್ ಹೇಳ್ತಿಲ್ಲ, ಪ್ರಾರ್ಥನೆ ಮಾಡಿದ್ದಿರಬಹುದು, ನೋ ಡೌಟ್ ಇನ್ ದಟ್, ಬಿಕಾಸ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರೇಯರ್, ನೋ ಡೌಟ್. ಖಂಡಿತ ಪೇತ್ರನು ಪ್ರಾರ್ಥನೆ ಮಾಡಿರಬಹುದು. ಆದರೆ ಪೇತ್ರನಿಗಿಂತ ಹೆಚ್ಚು ಸಭೆ, ಪೇತ್ರ ಯಾರು? ನಾಯಕ ಜೈಲಲ್ಲಿರುವಾಗ, ನಾಯಕ ಸಭೆಯಲ್ಲಿ, ಪ್ರಿಸನ್ ಅಲ್ಲಿರುವಾಗ ಸಭೆ ಹೇಳ್ತು, ಈ ನಾಯಕನು ಹೇಗಾದ್ರೂ ಹೊರ ಬರಲೇಬೇಕು. ಸೊ ವಾಟ್ ಸಭೆ ಏನ್ ಮಾಡ್ತಂತೆ? ಬೈಬಲ್ ಹೇಳುತ್ತೆ, ಆಸಕ್ತಿಯಿಂದ ಸಭೆ ಪ್ರಾರ್ಥನೆ ಮಾಡಿತು. ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಇಲ್ಲಿ ಪೇತ್ರ ಆಸಕ್ತಿಯಿಂದ ನಿದ್ದೆ ಮಾಡುತ್ತಿದ್ದ. ಮೊದಲು ಯಾವಾಗ ನಮ್ಮ ಸಮಸ್ಯೆಯನ್ನ ಪ್ರಾರ್ಥನೆಯ ಸಮಯವನ್ನಾಗಿ ಮಾರ್ಪಡಿಸುತ್ತೇವೆಯೋ ಆಗ ನಮಗೆ ಸಿಗುವಂತ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ಸ್ ಏನ್ ಗೊತ್ತಾ? ಪೀಸ್ಫುಲ್ನೆಸ್. ಏನ್ ಸಿಗುತ್ತೆ ನಮಗೆ? ದೊಡ್ಡ ಸಮಾಧಾನ ಸಿಗತ್ತೆ. ಹಾಲೆಲೂಯಾ. ಇವತ್ತು ಸಣ್ಣ ಸಮಸ್ಯೆಗಳ ಮಧ್ಯದಲ್ಲಿ ಯಾಕೆ ನಾವು ಕುಗ್ಗಿ ಹೋಗ್ತೀವಿ? ಸಣ್ಣ ಸಮಸ್ಯೆಗಳಲ್ಲಿ ನಾವು ಯಾಕೆ 100 ಜನರ ವಿರುದ್ಧ ದೂರ ಹೇಳ್ತೀವಿ? ಸಣ್ಣ ಸಮಸ್ಯೆ ಬಂದಾಗ ಅಯ್ಯೋ ಈ ಚರ್ಚಿಗೆ ಹೋಗಿ ಏನು ಪ್ರಯೋಜನ ಇಲ್ಲ, ಸಮಸ್ಯೆ ಕಡಿಮೆ ಆಗಿಲ್ವೇ ಅಂತ ನಾವು ಯಾಕೆ ಹೇಳ್ತೀವಿ? ಬಿಕಾಸ್ ಸತ್ಯವೇದ ಪ್ರಕಾರ ಯಾವಾಗ ಪ್ರಾರ್ಥನೆ ಕಡಿಮೆಯಾಗುತ್ತೋ ಆಗ ಸಮಸ್ಯೆ ನಮ್ಮನ್ನು ಆಳ್ವಿಕೆ ಮಾಡುತ್ತೆ. ಆದರೆ ಯಾವಾಗ ಪ್ರಾರ್ಥನೆ ಹೆಚ್ಚಾಗುತ್ತೋ ಆಗ ಸಮಸ್ಯೆಯನ್ನು ಪ್ರಾರ್ಥನೆ ಆಳ್ವಿಕೆ ಮಾಡುತ್ತೆ. உங்களுக்கு தெரியுமா? உங்க சூழ்நிலைகளை ஜெபம்தான் மேற்கொள்ள வேண்டும்.
ನಿಮ್ಮ ಸನ್ನಿವೇಶ ಇದೆಯಲ್ಲ, ನಿಮ್ಮ ಪರಿಸ್ಥಿತಿ ಇದೆಯಲ್ಲ, ನಿಮ್ಮ ಸಮಸ್ಯೆ ಇದೆಯಲ್ಲ, ಅದನ್ನ ನಿಮ್ಮ ಸಮಸ್ಯೆ ಜಯಿಸಬಾರ್ದು, ಬದಲಾಗಿ ನಿಮ್ಮ ಪ್ರಾರ್ಥನೆ ಅದನ್ನ ಜಯಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸಪ್ಪ, ಐ ಆಮ್ ಇನ್ ಗ್ರೇಟ್, ದೊಡ್ಡ ಟ್ರಬಲ್ ಒಳಗಡೆ ಇದ್ದೀನಿ, ದೊಡ್ಡ ಸಮಸ್ಯೆಯಲ್ಲಿದ್ದೀನಿ. ಏನ್ ಮಾಡ್ರಿ? ಆ ಸಮಯವನ್ನ ಹೆಚ್ಚು ಪ್ರಾರ್ಥಿಸುವುದಕ್ಕೆ ಸ್ಪೆಂಡ್ ಮಾಡ್ರಿ. ಸತ್ಯವೇದ ಪ್ರಕಾರ ಆ ಸಮಯದಲ್ಲಿ ನಮ್ಮ ಮನಸ್ಸಿಗೆ ದೇವರು ಸಮಾಧಾನ ಕೊಡುತ್ತಾನೆ. ಒಂದು ನೀವು ಅರ್ಥ ಮಾಡ್ಕೊಳ್ರಿ, ಸಮಾಧಾನ ಇದ್ರೆ ಎಲ್ಲ ಇದ್ದಂಗೆ, ಸಮಾಧಾನ ಇಲ್ಲದೆ ಏನಿದ್ರು ಏನೂ ಇಲ್ದಿದ್ದಂಗೆ. ಆಮೆನ್. ಓ ಅಮ್ಮ ಹಂಗೆ ಉಳ್ಕೊಂಡ್ರಿಲ್ಲ, ಓಕೆ ಪಕ್ಕಲೆ. ಹಲ್ಲೆಲೂಯಾ. ಎಲ್ಲ ಸಮಯ ಗಮನಿಸಿ, ಯಾವಾಗ ನಮ್ಮ ಸಮಸ್ಯೆ, ಈ ಸಭೆ ಸಮಸ್ಯೆಯನ್ನು ಪ್ರಾರ್ಥನೆಯ ಸಮಯವನ್ನಾಗಿ ಟರ್ನ್ ಮಾಡ್ತು. ಅಂಡ್ ದಟ್ ಈಸ್ ವೇರ್ ದೇ ಫೆಲ್ಟ್. ಸಭೆ ಮಾತ್ರವಲ್ಲ, ಪೇತ್ರನು ದೈವಿಕ ಸಮಾಧಾನದಿಂದ ದೇವರ ಸನ್ನಿಧಿಯಲ್ಲಿ ನಿದ್ದೆ ಮಾಡಿದ. ಹಲ್ಲೆಲೂಯಾ. ಇವತ್ತು ರಾತ್ರಿ ಒಂದು ಪ್ರಶ್ನೆ ಕೇಳಲ್ಲ, ನಿಮಗೆ ಒಳ್ಳೆ ನಿದ್ದೆ ಸಿಗ್ತಿದೆಯಾ ರಾತ್ರಿ? ಸ್ತೋತ್ರ. ಹಲ್ಲೆಲೂಯಾ. ನಿಮ್ಮ ಮೌನವನ್ನು ಸಮ್ಮತವಾಗಿ ಒಪ್ಪುತ್ತೀನಿ. ಫಸ್ಟೇ ಒಳ್ಳೇದಲ್ಲ, ಎಕ್ಸ್ಟ್ರಾ ನಿದ್ದೆ ಬರ್ತಾ ಇದೆಯಂತ. ರಾತ್ರಿ 10 ಮಲ್ಕೊಂಡ್ರೆ ಸಾಕು, ಬೆಳಗ್ಗೆ 7 ಆದರೂ ಗೊತ್ತಾಗೋದಿಲ್ಲ ಅಂತ. ಅದು ಕೆಟ್ಟ ನಿದ್ದೆ, ಅದು ಒಳ್ಳೆ ನಿದ್ದೆ ಅಲ್ಲ ಅದು. ಹಲ್ಲೆಲೂಯಾ. ನೋಡಿ, ಕೆಲವು ಸೈಲೆಂಟ್ ಆದ್ರಲ್ಲ. 10 ನಿದ್ದೆ ಮಾಡುವವರು ಬೆಳಗ್ಗೆ 4 ಎದ್ದೇಳಬೇಕು. என்ன பண்ணுற இப்படி சொல்கிறீங்க நீங்கள்? ಇಫ್ ಯು ಸೀಪ್ ಬೈ 11:30 ಗೆಟ್ ಅಪ್ ಅಟ್ 5:30. ನನ್ನ 11 ನಿದ್ದೆ ಮಾಡಿದ್ರೆ ಎಷ್ಟು ಎದ್ದೇಳಬೇಕು? 5. ಇದು ಕಡ್ಡಾಯ ಅಲ್ಲ, ನಿಯಮ ಅಲ್ಲ. ಬಟ್ ನಿಮಗೆ ಗೊತ್ತಾ, ನಾವು ಎಷ್ಟು ದೇವರ ಸನ್ನಿಧಿಯಲ್ಲಿ ಹೆಚ್ಚು ಪ್ರಾರ್ಥನೆಗಾಗಿ ಸಮಯ ಕಳೀತೇವೋ ಆಗ ಹೆಚ್ಚು ರಿಲ್ಯಾಕ್ಸೇಷನ್ ನಮಗಾಗತ್ತೆ, ಹೆಚ್ಚು ಸಮಾಧಾನ ನಮಗೆ ಉಂಟಾಗತ್ತೆ. ಹಲ್ಲೆಲೂಯಾ. ಸಮಾಧಾನ ಬೇಕಾ? ಎಲ್ಲೂ ಹೋಗ್ಬೇಡ್ರಿ. ಸಮಾಧಾನ ಬೇಕಿದ್ರೆ ಮೊಣಕಾಲೂರಿ, ದೇವರು ಸಮಾಧಾನ ಕೊಡ್ತಾನೆ. ಅಂಡ್ ದಟ್ಸ್ ಬಿಬ್ಲಿಕಲ್, ಸತ್ಯವೇದ ನಿಯಮ ಅದು. ನಾವಾಗಿದ್ರೆ ಯಾವಾಗ ನಮ್ಮ ಸಮಸ್ಯೆಯ ಸಮಯವನ್ನ ಪ್ರಾರ್ಥನೆಯ ಸಮಯವಾಗಿ ನೀವು ಟರ್ನ್ ಮಾಡ್ತೀರೋ ಆವಾಗ ನಮಗೆ ಸಿಗುವಂತ ಫಸ್ಟ್ ಬ್ಲೆಸ್ಸಿಂಗ್ಸ್ ದೇವರ ಸಮಾಧಾನ. ಎಲ್ರು ಹೇಳ್ರಿ, ಪೀಸ್ ಆಫ್ ಗಾಡ್. ದೇವರ ಇವತ್ತು ನನ್ನ ಪ್ರಾರ್ಥನೆ, ಈ ಸಮಾಧಾನ ಇಲ್ಲಿರುವಂತ ಎಲ್ಲರ ಮೇಲೆ ದೇವರು ಕೊಡಲಿ. ಓ ಯಸ್, ಹಾಲೆಲೂಯಾ, ಹಾಲೆಲೂಯಾ. ದೇವರ ಮಕ್ಕಳೇ, ಅಂದ ಮಾತ್ರಕ್ಕೆ ಈ ಲೋಕದಲ್ಲಿ ಸಮಾಧಾನವನ್ನು ಡಿಸ್ಟರ್ಬ್ ಮಾಡುವಂತ, ಸಮಾಧಾನವನ್ನು ಕೆಡಿಸುವಂತ ಸನ್ನಿವೇಶಗಳು ಬರುವುದಿಲ್ಲ ಅಂತಲ್ಲ, ಖಂಡಿತವಾಗಲೂ ಬರುತ್ತವೆ. ಬಟ್ ಅಂತ ಸನ್ನಿವೇಶಗಳಲ್ಲಿ ನಾವು ಹೇಳ್ತೀವಿ, ಪ್ರಾರ್ಥನೆ ಮಾಡುವುದರಿಂದ ನನಗೆ ದೇವರು ಸಮಾಧಾನ ಕೊಡುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾನಿವತ್ತು ಸಭೆಯ ಮೇಲೆ ಪ್ರವಾದನೆಯಾಗಿ ನುಡಿಯುತ್ತಾ ಇದ್ದೀನಿ. ಯಾವ ಸಮಸ್ಯೆಗಳು ನಿಮಗೆ ತೊಂದರೆ ಕೊಡುತ್ತಿದೆಯೋ ಆ ಸಮಸ್ಯೆಗಳ ಮೇಲೆ ಇವತ್ತು ಬೆಳಗ್ಗೆ ದೇವರು ನಿಮಗೆ ಸಮಾಧಾನ ಕೊಡಲೇ. ನಂಬೋರಿದ್ದರೆ ಕರಗಳು ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ರಿ. ಓ ಯಸ್, ಹಲ್ಲೆಲೂಯಾ. ಲೆಟ್ ಯುವರ್ ಪ್ರಾಬ್ಲಮ್ಸ್, ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ಲೆಟ್ ಯುವರ್ ಪೀಸ್ ರೂಲ್ ಯು. ನಿಮ್ಮ ಸಮಾಧಾನ ನಿಮಗೆ ಆಳ್ವಿಕೆ ಮಾಡಲಿ. ಪೀಸ್ ರೂಲ್ ಓವರ್ ಯು. ನಿಮ್ಮ ಈ ಸಮಾಧಾನ ನಿಮ್ಮನ್ನು ಆಳ್ವಿಕೆ ಮಾಡಲಿ. ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ದಾವೀದನು ಹೇಳ್ತಾನೆ, ದೇವರೇ, ನಾನು ನನ್ನ ಕಷ್ಟ ಕಾಲದಲ್ಲಿ ನಿನಗೆ ಮೊರೆಯಿಟ್ಟೆ. ನೆಕ್ಸ್ಟ್ ವಾಕ್ಯ ಓದ್ ನೋಡ್ರಿ. ದೇವರು ನನ್ನನ್ನು ಅಲ್ಲಿಂದ ತಪ್ಪಿಸಿ ವಿಶಾಲ ಸ್ಥಳದಲ್ಲಿ ನಿಲ್ಲಿಸಿದನು. ನನ್ನ ಡಿಸ್ಟ್ರೆಸ್ ಅಲ್ಲಿ ನಾನು ದೇವರಿಗೆ ಮೊರೆಯಿಟ್ಟೆ, ನನ್ನ ಕಷ್ಟದಲ್ಲಿ ದೇವರಿಗೆ ಮೊರೆಯಿಟ್ಟೆ. ದೇವರು ನನ್ನನ್ನು ಅಲ್ಲಿಂದ ತಪ್ಪಿಸಿ ವಿಶಾಲವಾದ ಸ್ಥಳದಲ್ಲಿ ನಿಲ್ಲಿಸಿದ. ಸಭೆಯೇ, ಪ್ರಾರ್ಥನೆಯನ್ನ ಹೆಚ್ಚು ಮಾಡಿಕೊಳ್ಳೋಣ. ಪ್ರಾಬ್ಲಮ್ಸ್ ಅಂತ ಹೇಳಿ, ಸಮಸ್ಯೆ ಅಂತ ಹೇಳಿ ನಮ್ಮ ಬಗ್ಗೆನೇ ಹೆಚ್ಚು ಯೋಚನೆ ಮಾಡಿ ನಮ್ಮ ಜೀವಿತವನ್ನ, ಸಮಯವನ್ನ ಕಳೆಯುವುದಕ್ಕಿಂತ ಎಲ್ಲ ಸಂದರ್ಭಗಳಲ್ಲೂ ಮೊರೆ ಇಡ್ರಿ, ದೇವರು ನಮಗೆ ಸಹಾಯ ಮಾಡ್ತಾನೆ. ಕೀರ್ತನೆಗಾರನಾದ ಆಸಾಫನ್ ಹೇಳ್ತಾನೆ, ದೇವರೇ, ನನಗೆ ಹೆಚ್ಚು ಸಮಸ್ಯೆ ಆಯಿತು. ಅವನ ಸಮಸ್ಯೆ ಏನು ಗೊತ್ತಾ? ಅವರೆಲ್ಲ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಯಾರು? ದೇವರನ್ನ ಬಿಟ್ಟಿರುವಂಥವರೆಲ್ಲ ಬೆಳೆಯುತ್ತಾ ಇದ್ದಾರೆ, ಅವರು ಇನ್ಕ್ರೀಸ್ ಆಗ್ತಾ ಇದ್ದಾರೆ, ಅವರು ಗ್ರೋತ್ ಆಗ್ತಾ ಇದ್ದಾರೆ. ನಾನು ಮಾತ್ರ
ನಿಮ್ಮ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಹೇಳಿದೆ. ನಾನು ಮಾತ್ರ ಗ್ರೋತ್ ಆಗ್ತಿಲ್ಲ. ಸಾಮ್ 71 and 73 ನೀವು ಆಮೇಲೆ ಓದ್ ನೋಡ್ರಿ. ಬಟ್ ನಿಮಗೆ ಗೊತ್ತಾ, ಅವನು ದೇವರ ಆಲಯಕ್ಕೆ ಹೋಗಿ ಅಡ್ಡ ಬಿದ್ದಾಗ ಗೊತ್ತಾಯಿತು, ಅವರು ನಾವೆಲ್ಲ ಸ್ವಲ್ಪ ಕಾಲಕ್ಕಿರುವವರು, ಅವರದು ತಾತ್ಕಾಲಿಕ, ನಮ್ಮದು ಶಾಶ್ವತ. Hallelujah. Their blessings are temporary, but our blessings are always permanent. ಇವತ್ತು ಬೆಳಗ್ಗೆ ನಾವು ಹೇಳೋಣ, ದೇವರೇ ನಾನು ಪ್ರಾರ್ಥನೆಯ ಮನುಷ್ಯನಾಗಿ ಮಾರ್ಪಡಬೇಕು. ಹಾಲೆಲೂಯ. ಇವತ್ತು ದೇವರಿಗೆ ಬೇಕಾದದ್ದು ಇವರೇ. ಯಾರು? ಎಲ್ಲ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡುವಂಥ ದೇವ ಜನರು. ಮೊದಲನೇದಾಗಿ ಈ ವಾಕ್ಯದ ಪ್ರಕಾರ ಪೇತ್ರನು ಸುಖವಾಗಿ ದೇವರ ಸೆರೆಮನೆಯಲ್ಲಿ ಅಥವಾ ಜೈಲಲ್ಲಿ ಅವರು ನಿದ್ರೆ ಮಾಡುತ್ತಿದ್ದರು. ಗಮನಿಸಿ ದೇವರ ಮಕ್ಕಳೇ, ಕೈ ಕಾಲುಗಳಿಗೆ ಸರಪಣಿಗಳಿಂದ ಕಟ್ಟಲ್ಪಟ್ಟಿವೆ. ಸಿಪಾಯಿಗಳು ಕಾಯುತ್ತಿದ್ದಾರೆ ಕಾವಲುಗಾರರಾಗಿ. ಆದರೂ ಅವುಗಳ ಮಧ್ಯದಲ್ಲಿ ಒಬ್ಬ ನಿದ್ದೆ ಮಾಡಬೇಕಿದ್ರೆ ಅವನಿಗೆ ದೇವರು ಕೊಟ್ಟಂತ ಸಮಾಧಾನ ಎಷ್ಟು ದೊಡ್ಡದಿರಬಹುದು. ಹಾಲೆಲೂಯ. ಒಂದು ವೇಳೆ ಪೇತ್ರ ಇಲ್ಲಿದ್ದಿದ್ರೆ ಪೇತ್ರನಿಗೆ ಕೇಳಿ ನೋಡ್ರಿ, ಪೀಟರ್ ವಾಸ್ ಇಟ್ ಪಾಸಿಬಲ್, ಹೇಗೆ ಸಾಧ್ಯವಾಗಿತ್ತು ನೀನು ಅಷ್ಟು ಸುಖವಾಗಿ ನಿದ್ದೆ ಮಾಡೋದಕ್ಕೆ? ಪೇತ್ರನು 2 ವಿಷಯವನ್ನು ಹೇಳ್ತಾನೆ. ಒಂದು, ನನಗೊತ್ತು ನನ್ನ ಸಭೆಯವರು ನನಗಾಗಿ ರಾತ್ರಿ ಹಗಲು ಪ್ರಾರ್ಥನೆ ಮಾಡುತ್ತಾರೆ. ಯಾಕೆ ಇದು ಫಸ್ಟ್ ಟೈಮ್ ಅಲ್ಲ, ಇದರ ಹಿಂದೆನೂ ನಾನು ಇದನ್ನು ಅನುಭವಿಸಿದ್ದೇನೆ. ನಮಗೋಸ್ಕರ ಜನ ಪ್ರಾರ್ಥನೆ ಮಾಡಿದ್ದಾರೆ. ದೇವ್ರ ಮಕ್ಕಳೇ, ಸಭಿಕರ ಕರ್ತವ್ಯ, ಸಭಿಕರ ಜವಾಬ್ದಾರಿ ಏನು ಗೊತ್ತಾ? ನಿಮ್ಮ ನಾಯಕರುಗಳಿಗೆ ಚೆನ್ನಾಗಿ ಪ್ರಾರ್ಥಿಸಬೇಕು. Pray for your leaders, pray for your pastors. ನಿಮ್ಮ ಪಾಸ್ಟರ್ಗಳಿಗೆ, ನಿಮ್ಮ ನಾಯಕರಿಗೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ರಿ. ಹಾಗೆ ನೋಡಿದರೆ ಪೇತ್ರ ಹೇಳ್ತಾನೆ, ಒಂದು, ಸಭೆಯವರು ನನಗಾಗಿ ಪ್ರಾರ್ಥಿಸುತ್ತಿದ್ದಾರೆ. 2ನೇ ಗ್ಯಾರಂಟಿ ಏನು ಗೊತ್ತಾ? ದೇವರು ಯೇಸು ಸ್ವಾಮಿ ನಾನು ಬದುಕಿರುವಾಗ, ಯೇಸು ಸ್ವಾಮಿಯ ಜೊತೆಗೆ ಇದ್ದಾಗ ಅವರು ನನಗೊಂದು ಮಾತು ಕೊಟ್ಟಿದ್ದರು, ನೀನು ಮುದುಕನಾಗಿಯೇ ಸಾಯಬೇಕು ಅಂತ. ಸುಳ್ಳಲ್ಲ. ನೀವು ಯೋಹಾನ ಸುವಾರ್ತೆ ಆಮೇಲೆ ಓದ್ ನೋಡ್ರಿ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿವೆ. ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ವಯಸ್ಸಾಗ್ತೀಯ, ನಿನ್ನ ನಡುಕಟ್ಟನ್ನು ಕಟ್ಟಿಕೊಂಡು ನಿನ್ನನ್ನು ಒಬ್ಬರು ಕರ್ಕೊಂಡು ಹೋಗ್ತಾರೆ, ಟಿಲ್ ದೆನ್ ಯು ವಿಲ್ ಸರ್ವೈವ್ ಅಂತ. ಹಾಗಿದ್ರೆ ಈಗ ಪೇತ್ರನು ಜೈಲಲ್ಲಿರುವಾಗ 50ರಿಂದ 60 ವರ್ಷ ವಯಸ್ಸಷ್ಟೇ, ಮುದುಕನಾಗಿಲ್ಲ. ಸೊ ಪೇತ್ರನಿಗೆ ಗೊತ್ತಿತ್ತು, ನನ್ನ ಅಪ್ಪ ನನಗೆ ಮಾತು ಕೊಟ್ಟಿದ್ದಾರೆ, ಮಾತು ಕೊಟ್ಟದ್ದರಿಂದ ನಾನು ಜೀವಂತವಾಗಿ ಹೊರಬರಲೇಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಬೆಳಗ್ಗೆ ಸಭೆಯೇ ನೀವು ಹೇಳ್ರಿ, ಯೇಸು ನನಗೆ ಮಾತು ಕೊಟ್ಟದ್ದರಿಂದ ಈ ಸಮಸ್ಯೆಗಳ ಮಧ್ಯದಲ್ಲಿ ನಾನು ನಾಶವಾಗಿ ಹೋಗೋದಿಲ್ಲ, ನಾನು ಹೊರಗಡೆ ಬರುತ್ತೇನೆ. ಐ ವಿಲ್ ಕಮ್ ಔಟ್ ಆಫ್ ಆಲ್ ದೀಸ್ ಪ್ರಾಬ್ಲಮ್ಸ್. ಡೂ ಯು ಬಿಲೀವ್ ದ್ಯಾಟ್? ನೀವು ನಂಬ್ತಿರೋದನ್ನ? ಹಲ್ಲೆಲೂಯ. ಪೇತ್ರ ಹೇಳ್ತಾನೆ, ಸಭೆ ನನಗಾಗಿ ಪ್ರಾರ್ಥನೆ ಮಾಡುತ್ತಿದೆ. 2, ಆಮೇನ್, ನನಗೆ ದೇವರು ವಾಗ್ದಾನ ಕೊಟ್ಟಿದ್ದಾನೆ. ಇವೆರಡು ನನ್ನ ಮೇಲೆ ಇರುವುದರಿಂದ ನಾನು ಹೊರಬರ್ತೀನಿ. ದಟ್ ಈಸ್ ವೈ, ಆ ಒಂದು ಕಾರಣಕ್ಕೆ ಪೇತ್ರನು ಸುಖವಾಗಿ ನಿದ್ದೆ ಮಾಡಿದ. ಹಾಗಿದ್ರೆ ಮೊದಲು ಪ್ರಾರ್ಥನೆಯಲ್ಲಿ ನಮಗೆ ಸಿಗುವಂಥ, ಯಾವಾಗ ನಮ್ಮ ಸಮಸ್ಯೆಯ ಸಮಯವನ್ನು ಪ್ರಾರ್ಥನೆಯ ಸಮಯವಾಗಿ ನಾವು ಪರಿವರ್ತಿಸ್ತೇವೋ ಆಗ ಮೊದಲು ನಮಗೆ ಸಿಗುವಂಥ ಆಶೀರ್ವಾದ, ನಮ್ಮೊಳಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನವನ್ನು ದೇವರು ದಯಪಾಲಿಸುತ್ತಾನೆ. ಹಾಲೆಲೂಯ. ನಿಮಗೆ ಇಮ್ಯಾಜಿನ್ ಮಾಡಲಾಗದಿರುವಂಥ ರೀತಿಯಲ್ಲಿ ನಿಮಗೆ ದೇವರು ಸಮಾಧಾನವನ್ನು ದಯಪಾಲಿಸುತ್ತಾನೆ. ನೀವು ಯೋಚನೆ ಮಾಡಲಾಗದ ರೀತಿಯಲ್ಲಿ ದೇವರು ನಿಮಗೆ ಸಮಾಧಾನ ದಯಪಾಲಿಸುತ್ತಾನೆ. And it's my prayer, ಇವತ್ತು ಬೆಳಗ್ಗೆ ನನ್ನ ಪ್ರಾರ್ಥನೆ, ಎಲ್ಲರಿಗೂ ಸಮಾಧಾನ ಉಂಟಾಗಲಿ. ಹಾಲೆಲೂಯ, ಹಾಲೆಲೂಯ. ಶಿಷ್ಯರ ಬಳಿಗೆ ಬಂದಂತ ಯೇಸು ಸ್ವಾಮಿ ಅವರಿಗೆ ಮೊದಲು ಕೊಟ್ಟ ಮಾತೇನು ಗೊತ್ತಾ? ನಿಮಗೆ ಸಮಾಧಾನವಿರಲಿ. ಓದ್ ನೋಡ್ರಿ, ಯೋಹಾನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಶಿಷ್ಯರು ಮನೆಯೊಳಗಡೆ ಬೀಗ ಹಾಕಿ ರೂಮ್ ಒಳಗಡೆ ಇದ್ದಾಗ ಡೋರ್ ಓಪನ್ ಮಾಡದೇ ಇದ್ದರೂ ಕೂಡ ಯೇಸು ಆತ್ಮಸ್ವರೂಪನಾಗಿ ಮಹಿಮೆಯ ಶರೀರದಿಂದ ಕೋಣೆಯೊಳಗೆ ಪ್ರವೇಶ ಮಾಡಿ ಫಸ್ಟ್ ಹೇಳಿದ್ದೇನು ಗೊತ್ತಾ? ನಿಮಗೆ ಸಮಾಧಾನವಿರಲಿ. ಆಮೇಲೆ ಒಂದು ಒಳ್ಳೆಯ ಟಿಪ್ಸ್ ಕೊಡ್ತೀನಿ ನಿಮಗೆ. ಗಲಿಬಿಲಿಗಳು ಕಡಿಮೆ, ಕನ್ಫ್ಯೂಷನ್ ಕಡಿಮೆ ಆಗಬೇಕಾ? ಪ್ರಾರ್ಥನೆ ಹೆಚ್ಚು ಮಾಡಿ. ಸ್ತೋತ್ರ. ಕನ್ಫ್ಯೂಷನ್ ಕಡಿಮೆ ಆಗಬೇಕಾ? ಗಲಿಬಿಲಿ ಕಡಿಮೆ ಆಗಬೇಕಾ? ಪ್ರಾರ್ಥನೆ ಹೆಚ್ಚು ಮಾಡಿ. ನಾವು ಎಷ್ಟು ಹೆಚ್ಚು ಪ್ರಾರ್ಥಿಸುತ್ತೇವೋ ಅಷ್ಟು ಗಲಿಬಿಲಿಗಳು ಕಡಿಮೆ ಆಗ್ತವೆ. ಹಾಲೆಲೂಯ, ಹಾಲೆಲೂಯ. ಇವತ್ತು
ಮಗದೊಮ್ಮೆ ನಾನೊಂದು ಮಾತು ದೇವರ ವಾಕ್ಯದ ಆಧಾರದಲ್ಲಿ ಹೇಳ್ತೀನಿ. ಯಾವೆಲ್ಲ ವಿಷಯದಲ್ಲಿ ಕರ್ತನೆ ಏನು ಮಾಡಲಿ, ಹೇಗೆ ಮಾಡಲಿ, ಹೆಂಗೆ ಮಾಡಲಿ ಅಂತ ನೀವು ಯೋಚನೆ ಮಾಡುತ್ತಿದ್ದರೆ, ಕೆಲವು ದಿನಗಳು ದೇವರ ಸನ್ನಿಧಿಯಲ್ಲಿ ಮೊಣಕಾಲು ಊರಿ ನೋಡು. ದೇವರು ಅದಕ್ಕೆ ಮಾರ್ಗದರ್ಶನ ದಯಪಾಲಿಸುತ್ತಾನೆ. ದೇವರು ನಿಮಗೆ ಒಳ್ಳೆಯ ಸಮಾಧಾನವನ್ನು ಆ ವಿಷಯದಲ್ಲಿ ದಯಪಾಲಿಸುತ್ತಾನೆ. ಸೊ ಒಂದು, ಪೇತ್ರನು ಸುಖವಾಗಿ ಅಂದ್ರೆ ಅರ್ಥ ಅವನು ಸಮಾಧಾನವುಳ್ಳವನಾಗಿದ್ದ. ಹಿ ವಾಸ್ ಫುಲ್ ಆಫ್ ಪೀಸ್. ಸಮಾಧಾನವುಳ್ಳವನಾಗಿದ್ದ ಕಾರಣ ಪ್ರಾರ್ಥನೆ. ಸೆಕೆಂಡ್ ಒನ್, ಚಾಪ್ಟರ್ 12, 12ನೇ ಅಧ್ಯಾಯ 7ನೇ ವಾಕ್ಯ. ಒಬ್ಬರು ಓದ್ರಿ. ಚಾಪ್ಟರ್ 12 verse 7, 12:7. ಬೇಗ 12:7. உடனே என்ன விழுந்ததா? சங்கலைகள். ಆಮೆನ್, ಹಾಲೆಲೂಯಾ. 12ನೇ ಅಧ್ಯಾಯ 7ನೇ ವಾಕ್ಯದ ಪ್ರಕಾರ, ಚಾಪ್ಟರ್ 12 verse 7, ಸತ್ಯವೇದ ಹೇಳುತ್ತೆ. ಆಮೆನ್. ತಕ್ಷಣವೇ, ನಾ ಕನ್ನಡದಲ್ಲಿ ಓದ್ತೀನಿ ನೋಡ್ರಿ. ಅವನು ಅಂದ್ರೆ ಅರ್ಥ ಏನು? ಕೋಣೆಯಲ್ಲಿ ಏನಿರಲಿಲ್ಲ, ಬೆಳಕಿರಲಿಲ್ಲ. ನೆಕ್ಸ್ಟ್, ನೋಡ್ರಿ, ತಟ್ಟನೆ ಎಬ್ಬಿಸಿ, ವಾಕ್ಯ ಹೇಳುತ್ತೆ, ಅವನ ಕೈಯಲ್ಲಿದ್ದ ಸರಪಣಿಗಳು ಕಳಚಿ ಬಿದ್ದವು. ಸಂಗಲೆಗಳು ಏನಾಚ ಅವಿಂದು ಬೀಳ್ದದೆ, ಕಡಿಂದು ಬೀಳ್ದದೆ. ಅವಾಗ ಕೇಳುತ್ತೆ, ಸರಪಣಿಗಳು ಬಿಚ್ಚಲ್ಪಟ್ಟವು, ಕಳಚಿ ಬಿದ್ದವು. 2, ಯಾವಾಗ ನಾವು ಪ್ರಾರ್ಥನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೇವೋ ಆಗ ನಮ್ಮಲ್ಲಿ ದೇವರು ತನ್ನ ಶಕ್ತಿಯನ್ನು ಸುರಿಯ ಮಾಡುತ್ತಾನೆ. ಒಂದು, ಪೀಸ್. ಸೆಕೆಂಡ್ ಒನ್, ಪವರ್. ಯಾವಾಗ ನಾವು ದೇವರ ಸನ್ನಿಧಿಯಲ್ಲಿ ಹೆಚ್ಚು ಪ್ರಾರ್ಥಿಸುತ್ತೇವೋ ಆಗ ನಮಗೂ ಗೊತ್ತಿಲ್ಲದ ಹಾಗೆ ಸರಪಣಿಗಳು ಬಿಚ್ಚಲ್ಪಡುವ ರೀತಿಯಲ್ಲಿ ಅವರ ಶಕ್ತಿ ನಮ್ಮಲ್ಲಿ ವ್ಯಾಪರಿಸುತ್ತವೆ. ನೀವು ಕೇಳಿ ನೋಡಿ, ಪೇತ್ರ, ನಿನ್ನ ಕೈಯಲ್ಲಿದ್ದ ಸರಪಣಿ ಹೇಗೆ ಬಿಚ್ಚಲ್ಪಟ್ಟಿತ್ತು? ನೋ ಐಡಿಯಾ. ದೇವದೂತನು ಬಂದು ತಟ್ಟಿ ಎಬ್ಬಿಸಿ ಎದ್ದೇಳು ಅಂತ ಹೇಳಿದ್ರು, ಆಗಲೂ ಸರಪಣಿ ಕೈಯಲ್ಲಿದೆ, ಮತ್ತೆ ಹೆಂಗ್ ಬಿತ್ತು? ಪೇತ್ರ ಹೇಳ್ತಾನೆ, ನಾನು ಯಾವಾಗ ಎದ್ದನು ನನಗೂ ಗೊತ್ತಿಲ್ಲದಾಗೆ ದೇವರ ಶಕ್ತಿ ನನ್ನ ಮೇಲೆ ಬಂದಿರುತ್ತೆ. ಆ ಶಕ್ತಿಯಿಂದ ನನ್ನ ಸರಪಣಿಗಳು ಬಿಚ್ಚಲ್ಪಟ್ಟವು. ಹಾಲೆಲೂಯಾ, ಹಾಲೆಲೂಯಾ. ದೇವರ ಮಕ್ಕಳೇ ಗಮನಿಸಿ, ಯಾರು ಹೆಚ್ಚು ಪ್ರಾರ್ಥಿಸುತ್ತಾರೋ ಅವರನ್ನ ಯಾರು ಬಂಧನದ ಒಳಗಡೆ ಇಡಲು ಸಾಧ್ಯವಿಲ್ಲ. ಒಂದು ವೇಳೆ ಬಂಧಿಸಲ್ಪಡುವ ಸನ್ನಿವೇಶ ಬಂದ್ರು ಅವನು ಬಂಧನವನ್ನು ಬಿಚ್ಚಿ ಹೊರಬರುವಂತವನಾಗಿರ್ತಾನೆ. ಹಲ್ಲೆಲೂಯಾ. ನಾವು ಹೇಳ್ತೀವಿ, ಸೈತಾನು ಕಟ್ಟಿದ, ಸೈತಾನು ಬಂಧಿಸಿದ. ಯಾಕೆ ಬಂಧಿಸ ಗೊತ್ತಾ? ಬಿಕಾಸ್ ಪ್ರೇಯರ್ ಕಡಿಮೆ ಆದ್ದರಿಂದ, ಪ್ರಾರ್ಥನೆ ಮಾಡದೇ ಇದ್ದುದರಿಂದ, ಪ್ರಾರ್ಥನೆ ಇಲ್ಲದೇ ಇದ್ದುದರಿಂದ ಸೈತಾನ್ ನಮ್ಮನ್ನು ಬಂಧಿಸುತ್ತಾನೆ. ಬಟ್ ಇವತ್ತು ಬೆಳಿಗ್ಗೆ ಹೇಳ್ರಿ, ಪ್ರಾರ್ಥಿಸುವ ದೇವರ ಮಗುವೆ, ನಮ್ಮನ್ನು ಬಂಧಿಸಲು ಸೈತಾನ್ ಬರುವಾಗ ನಾವು ಹೇಳ್ತೀವಿ, ಪ್ರಾರ್ಥನೆಯ ಶಕ್ತಿಯಿಂದ ಆ ಸರಪಣಿಗಳು ಬಿಚ್ಚಲ್ಪಡುತ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಜಮಾನರನ್ನ, ಮನೆಯೊಡತಿಯನ್ನ, ಮಕ್ಕಳನ್ನ ಬಂಧಿಸಿರುವಂತ ಸರಪಣಿಗಳು ಪ್ರಾರ್ಥಿಸುವ ಸಭೆಯ ಮುಂದೆ ಅದು ಬಿಚ್ಚಲ್ಪಡುತ್ತವೆ. ಅಷ್ಟೇ, ನಮ್ಮ ಯಜಮಾನರನ್ನು ಯಾರೋ ಬಂಧಿಸಿಟ್ಟಿದ್ದಾರೆ ಅಂದರೆ ಅಕ್ಷರಿಕವಾಗೆಲ್ಲ ಅವರ ಕೈಗಳನ್ನ ಯಾರೋ ಕಟ್ಟಿದಂಗೆ, ಅವರು ಮಾಡೋ ಬಿಸ್ನೆಸ್ ಸರಿ ಹೋಗ್ತಿಲ್ಲ, ಅವರು ಮಾಡುವ ಕೆಲಸ ಸರಿ ಹೋಗ್ತಿಲ್ಲ, ಯಾರೋ ಕಟ್ಟಿ ಹಾಕಿದ್ದಾರೆ. ನೀವೆಚ್ಚು ಪ್ರಾರ್ಥನೆ ಮಾಡಿ, ಆ ಕಟ್ಟುಗಳು ತಾನೇ ಬಿಚ್ಚಲ್ಪಡ್ತವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪಾಸ್ಟ್ರೇ, ನಮ್ಮ ಮನೆ ಯಜಮಾನತಿ ಏನೋ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ತಾ ಇದ್ದಾಳೆ, ಅವರ ಆಟಿಟ್ಯೂಡ್ಸ್ ಬದಲಾಗ್ತಿದೆ, ಭಾವನೆಗಳು ಬದಲಾಗ್ತಿವೆ. ಪ್ರಾರ್ಥನೆ ಮಾಡಿ, ಅದನ್ನು ದೇವರು ಬದಲಾಯಿಸುತ್ತಾನೆ. ಪಾಸ್ಟ್ರೇ, ಮಕ್ಕಳ ಲೈಫ್ ಸ್ಟೈಲ್ ಸರಿ ಇಲ್ಲ, ಪ್ರಾರ್ಥನೆ ಮಾಡಿ, ಅದನ್ನು ದೇವರು ಬದಲಾಯಿಸುತ್ತಾನೆ. ಅಂಡ್ ದಟ್ ಇಸ್ ಅ ಬಿಬ್ಲಿಕಲ್ ಪ್ರಿನ್ಸಿಪಲ್. ಹಲ್ಲೆಲೂಯಾ. ಹಾಗೆ ದೇವರು ನಾವೇನು ಮಾಡಬೇಕು? ದೇವರ ಸನ್ನಿಧಿಯಲ್ಲಿ ಯಾರು ಪ್ರಾರ್ಥನೆಗೆ ಹೆಚ್ಚು ಸಮಯಕ್ಕೆ, ಸಮಸ್ಯೆಯ ಮಧ್ಯದಲ್ಲೂ ಪ್ರಾರ್ಥನೆಯ ಸಮಯವನ್ನು ಹೆಚ್ಚು ಮಾಡುತ್ತೀರೋ ನಿಮ್ಮ ಮೇಲೆ ದೇವರ ಶಕ್ತಿ ಇಳಿಯುತ್ತೆ. ನಿಮ್ಮ ಶಕ್ತಿಯಿಂದ ನಿಮಗೂ ಗೊತ್ತಿಲ್ಲದ ಹಾಗೆ ಸರಪಣಿಗಳು ಬಿಚ್ಚಲ್ಪಡುತ್ತವೆ. ಹಾಲೆಲೂಯಾ. ನಂಬಿಕೆಯನ್ನು ಹೇಳ್ರಿ, ಮೈ ಚೈನ್ಸ್ ಆರ್ ಬ್ರೋಕನ್. ನನ್ನ ಸರಪಣಿಗಳು ಮುರಿಯಲ್ಪಟ್ಟಿವೆ, ನನ್ನ ಸರಪಣಿಗಳು ಬಿಚ್ಚಲ್ಪಟ್ಟಿವೆ. ಹಾಲೆಲೂಯಾ, ಹಾಲೆಲೂಯಾ.
ಇಫ್ ಯು ಫೀಲ್ ನಿಮಗೆ ಆ ಥರ ಭಾವನೆ ಆದರೆ, ಆ ಥರ ಅನುಭವ ಆದರೆ, ನಮ್ಮನ್ನು ನಾವು ಮಾಡಿದ ಕೆಲಸಗಳು ಸರಿ ಹೋಗ್ತಿಲ್ಲ, ನಮ್ಮ ಕಾರ್ಯಗಳು ಯಾವುದು ನೀಟ್ ಆಗ್ತಿಲ್ಲ ಅಂತಾಗಿ ನಿಮಗೆ ಅನ್ನಿಸಿದರೆ, ಡೂ ಒನ್ ಥಿಂಗ್, ಸ್ಪೆಂಡ್ ಮೋರ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯು ವಿಲ್ ಫೀಲ್ ಫ್ರೀ ಇನ್ ಯುವರ್ ಲೈಫ್. ಆಮೆನ್. ನೀವು ನಂಬ್ತಿರೋ ಬಿಡ್ತಾನೆ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ವಾಕ್ಯದ ಮೂಲಕ ಪರಿಶುದ್ಧಾತ್ಮನು ಅದನ್ನೇ ಹೇಳ್ತಾನೆ. ನೀವು ಯಾರ ಬಳಿಗೆ ಹೋದರೂ ಈ ಸರಪಣಿ ಬಿಚ್ಚಲ್ಪಡೋದಿಲ್ಲ, ಬಟ್ ಮೊಣಕಾಲೂರಿ ಈ ಸರಪಣಿಗಳು ಬಿಚ್ಚಲ್ಪಡುತ್ತವೆ. ಹಾಲೆಲೂಯ, ಹಾಲೆಲೂಯ. ಒಂದು ನಿಮಿಷ ಎಲ್ಲರೂ ಕೈಗಳು ಆಕಾಶಕ್ಕೆ ಎತ್ತಿ ಹೇಳ್ರಿ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ನನ್ನ ಸಭೆ ಪ್ರಾರ್ಥನೆಯ ಸಭೆಯಾಗುತ್ತೆ, ನನ್ನ ಕುಟುಂಬ ಪ್ರಾರ್ಥನೆಯ ಕುಟುಂಬವಾಗುತ್ತೆ, ನಾನು ಪ್ರಾರ್ಥನೆಯ ವ್ಯಕ್ತಿಯಾಗುತ್ತೇನೆ. ಕಟ್ಟಲ್ಪಟ್ಟಿರುವ ಸರಪಣಿಗಳು ಇವತ್ತು ಬೆಳಗ್ಗೆ ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡಲೇ. ಹೋ ರಾಧಮನ ರಿಯಂತರೇ ರಿಬಖರದ ನಗಡಗದೆ ಓ ರಿಬೀರಿ ಅಂತರಬೋ. ನೀವು ಹೀಗೆ ಕೂತ್ರೆ ಬಿಚ್ಚಲ್ಪಡಲು ಸಾಧ್ಯವಿಲ್ಲ. ನೀವು ಹೀಗೆ ಇದ್ರೆ ಈ ಸರಪಣಿಗಳು ಕಳಚೋದಿಲ್ಲ. ಸರಪಣಿಗಳು ಕಳಚಬೇಕಾ? ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಿರೆ. ಪಾಸ್ಟರ್, ಸಭಾಪಾಲಕನಾಗಿ ನಾನು ಈ ಸಭೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಸರಪಣಿಗಳು ಬಿಚ್ಚುವುದಕ್ಕೆ ನೀವು ಯಾವ ಸರ್ಕಸ್ಸು ಮಾಡಬೇಕಾಗಿಲ್ಲ. ದೇವರ ಮುಂದೆ ಮೊಣಕಾಲೂರಿ ದೇವರು ಸರಿಪಡಿಸ್ತಾನೆ. ಇಫ್ ಯು ಫೀಲ್, ದೇವರೇ, ಇಟ್ ಈಸ್ ಸೋ ಹಾರ್ಡ್, ಇದು ಬಹಳ ಕಠಿಣವಾಗಿದೆ, ಐ ಆಮ್ ನಾಟ್ ಏಬಲ್ ಟು ಫೇಸ್, ಡೋಂಟ್ ಫೇಸ್ ಇಟ್. ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಫೇಸ್ ಯುವರ್ ಗಾಡ್, ಅಂಡ್ ಲೆಟ್ ಮಿ ಟೆಲ್ ಯು, ಯು ವಿಲ್ ಫೀಲ್ ಫ್ರೀ ಇನ್ ಯುವರ್ ಲೈಫ್. Hallelujah. Lord, it is very hard to face, nothing to worry. ಒಪ್ಪಿಸ್ಕೊಡ್ರಿ, ಹೇಳಪ್ಪ, ನಾನು ಫೇಸ್ ಮಾಡಲ್ಲ, ನನ್ನ ಮೊಣಕಾಲು ಊರ್ತೀನಿ, ನೀನು ನನಗೆ ಸಹಾಯ ಮಾಡು. ದೇವ್ರು ಮಾಡ್ತಾರ, ಸಹಾಯ ಮಾಡ್ತಾರ. and I believe God will do it. Hallelujah, hallelujah. ನಮ್ಮ ಮನೆಯ, ನಾನಿರುವಂಥ ಮನೆ 11 ಗಂಟೆ ಆಯಿತು. ನಾನಿರುವಂಥ ಮನೆ ಹತ್ತಿರದಲ್ಲಿ ಒಂದು ಅಡಿಕ್ಷನ್ ಸೆಂಟರ್ ಇದೆ. ಆಲ್ಕೋಹಾಲ್, ಮದ್ಯಪಾನ ಮಾಡೋರು, ಡ್ರಗ್ಸು ಇದೆಲ್ಲ ಜಾಸ್ತಿ ಸೇವಿಸ್ತಾರಲ್ಲ, ಅವರನ್ನು 6 ತಿಂಗಳು ಆ ಜಾಗದಲ್ಲಿ ಇಟ್ಟಿರ್ತಾರೆ. 6 ತಿಂಗಳು, 6 ಮಂತ್ ಇಟ್ಟಿರ್ತಾರೆ. ಕ್ರಿಶ್ಚಿಯನ್ ಆರ್ಗನೈಸೇಷನ್. ನಮ್ಮ ದೂರದ ಸಂಬಂಧಿ, ಹತ್ತಿರ ಸಂಬಂಧಿ ಅಲ್ಲ, ದೂರದ ಸಂಬಂಧಿ ಒಬ್ಬರು ಆ ಸ್ಥಳದಲ್ಲಿ 4 ತಿಂಗಳ ಹಿಂದೆ ಒಂದು ಅಡ್ಮಿಟ್ ಆಗಬೇಕಾಗಿ ಬಂತು. ಬೇರೆನೆಲ್ಲ ಕುಡಿಯೋದು, ಆಲ್ಕೋಹಾಲ್, ಮದ್ಯಪಾನ ಜಾಸ್ತಿ ಅವರಿಗೆ. ಪ್ರತಿದಿನ ಬೆಳಗ್ಗೆ ಆ ರೂಟ್, ನಾನು ವಾಕಿಂಗ್ ಹೋಗುವಾಗ ಅವ್ರು ನೋಡ್ತೀನಿ. ನಾನು ಕೆಲವು ಸಲ ಕಾಣಲ್ಲ, ಬಟ್ ಕೆಲಸ ಸಿಗ್ತಾರೆ, ಹಾಯ್ ಬಾಯ್ ಮಾಡ್ಕೊಂಡು ಹೋಗ್ಬೇಕು. ಹೆಚ್ಚು ಮಾತಾಡೋಕ್ಕಾಗಲ್ಲ, ಬಿಡೋದಿಲ್ಲ, ಪರ್ಮಿಷನ್ ಕೊಡಲ್ಲ ಅವರು. ನಾವು ಅಲ್ಲಿ ಗಮನಿಸ್ತಾ, ಅವರು ಎಷ್ಟೋ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಆರ್ಗನೈಸೇಷನ್ ಬ್ಯೂಟಿ ಏನಂದರೆ, ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಪ್ರೇಯರ್ ಟೈಮ್ ಜಾಸ್ತಿ ಇದೆ ಅಲ್ಲಿ. ಬೆಳಗ್ಗೆ ಆರಾಧನೆ ಮಾಡಿ, ಹಾಡು ಹಾಡಿ ಪ್ರಾರ್ಥನೆ ಮಾಡ್ತಾರೆ. ಅದಾದಮೇಲೆ ಕೆಲಸ, ಮತ್ತೆ ರೀಡಿಂಗು, ಆಮೇಲೆ ಸಾಯಂಕಾಲ ಸ್ಪೋರ್ಟ್ಸು, ಆಮೇಲೆ ಮತ್ತೆ ಪ್ರೇಯರ್ ಮೀಟಿಂಗ್ಸ್ ಎಲ್ಲ ಡೈಲಿ ನಡೀತಾ ಇರ್ತವೆ. ಬಟ್ ಆ ಸಂಸ್ಥೆಯ ಓನರ್ ಅಥವಾ ಅದರ ವ್ಯಕ್ತಿಯನ್ನು ನಾವು ಭೇಟಿ ಮಾಡಿದಾಗ, ಅದರ ನಡೆಸುವವರನ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದರು, ಪಾಸ್ಟರ್, ನಮ್ಮ ಈ ಸ್ಥಳದಲ್ಲಿ ನಾವು ಬೇರೆ ಯಾವ ಔಷಧಿನೂ ಕೊಡೋದಿಲ್ಲ, ಬೇರೆ ಯಾವುದೂ ನಾವು ಮಾಡೋದಿಲ್ಲ, ನಾವು ಮಾಡೋದು ಪ್ರಾರ್ಥನೆ ಮಾಡುವಂಥ ಸಮಯ ಇಲ್ಲಿ. ನೀವು ವಾಕ್ಯ, ಅಫ್ಕೋರ್ಸ್ ಎಲ್ಲರೂ 100ಕ್ಕೂ 100 ಸರಿ ಹೋಗ್ತಾರೆ ಗೊತ್ತಿಲ್ಲ, ಬಟ್ 90ರಷ್ಟು ಜನ ಸರಿ ಹೋಗಿ ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರು ಹೇಳಿದ್ದು ಔಷಧಿ ಅಲ್ಲ, ಅವ್ರು ಹೇಳಿದ್ದು ಅವರು ಇಲ್ಲಿರುವುದರಿಂದಲ್ಲ, ಬದಲಾಗಿ ಈ ವಾತಾವರಣದಲ್ಲಿ, ಈ ಕಾಂಪೌಂಡಲ್ಲಿ ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಹಾಡುಗಳು ಕೇಳಲ್ಪಡುತ್ತವೆ, ಪ್ರೇಯರ್ ನಡೀತಾ ಇದೆ. ನಿಮಗೆ ಸಂತೋಷ ಆಗಿಲ್ಲಲ್ಲ? ನಾವು ಎದ್ಬಿಟ್ಟಲ್ಲಿಯೋ, ನಿಮ್ಮ ಮನೆ ಪ್ರಾರ್ಥನೆಯ ಮನೆಯಾದರೆ ನಿಮ್ಮ ಮನೆಯಲ್ಲಿ ಸಮಾಧಾನ ಉಂಟಾಗುತ್ತೆ. ಸ್ತೋತ್ರ, 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 ಸ್ತೋತ್ರ. ಇವತ್ತು ಜನರಲ್ ಆಗಿ ನೋಡಿದ್ರೆ ನಮ್ಮ ಮನೆಗಳಿಗಿಂತ ಪಕ್ಕದ ಮನೆ ಸಮಾಧಾನ ಜಾಸ್ತಿ ಅಲ್ವಾ? ಅವರು ಏನು ಕಾಮಾಗಿರ್ತಾರೆ, ನಾವು ಮಾತ್ರ ಡೈಲಿ ಸಾಯಂಕಾಲ பொண்டாட்டி புருஷன் சண்டே, அப்பா அம்மா பிள்ளைங்க சண்டே. அவங்க சந்தோஷமாக இருக்காங்க, சமாதானமாக இருக்காங்க. நமக்கு என்ன இல்லை? என்ன சொல்கிறீங்க? எங்களுக்கு தான் சமாதானம், இங்கே வாங்க. சமாதானம் எங்கே கிடைக்கும்? உங்கள் வீட்டில் சமாதானம் இல்லை, பின் எங்கே கிடைக்கும் சொல்லுங்க? ಪ್ರಾರ್ಥನೆ ಹೆಚ್ಚು ಮಾಡಿ, ಯು ವಿಲ್ ಹ್ಯಾವ್ ದ ಪೀಸ್. ಪ್ರಾರ್ಥನೆ ಹೆಚ್ಚು ಮಾಡಿ, ಯು ವಿಲ್ ಹ್ಯಾವ್ ದ ಪವರ್. ಹಾಲೆಲೂಯಾ. ಯವನಸ್ಥ ಮಕ್ಕಳೇ, ಯು ವಾಂಟ್ ಟು ಓವರ್ಕಮ್ ದ ಸಿನ್, ಪಾಪವನ್ನು ಜಯಿಸಬೇಕಾ? ಪ್ರಾರ್ಥನೆ ಹೆಚ್ಚು ಮಾಡಿ. ಫ್ರೆಂಡ್ಶಿಪ್ ಅಲ್ಲಿ
ಎಷ್ಟೋ ನೆನ್ನೆ ಲೈವ್ ಹೋಗ್ತಿದೆಯಲ್ಲ, ಓಕೆ ರೈಟ್, ದಟ್ಸ್ ಓಕೆ ನನ್ನ ಮಗ ಫಸ್ಟ್ ಕಾಲೇಜ್ ಓದ್ತಾ ಇದ್ದಾರೆ, ಹೆಣ್ಣೂರು ಕ್ಲಾಸಲ್ಲಿ. ಸೊ ನಿನ್ನೆ ಬಂದು ಹೇಳ್ತಿದ್ದಪ್ಪ, ನಮ್ಮ ಕ್ಲಾಸಲ್ಲಿ ತುಂಬ ಹುಡುಗರು ಬಂಕ್ ಮಾಡೋದು ನನ್ನನ್ನು ಕರೀತಾರೆ ಬಾ ಅಂತ. ಈ ಸೈಡ್ ಇಲ್ಲಿಲ್ಲ, ನಮ್ಮ ಅಪ್ಪ ನಮಗೆ ಹೇಳಿದ್ದಾರೆ ಕಾಲೇಜಿಗೆ ಹೋದ್ಮೇಲೆ ಬಂಕ್ ಮಾಡಬಾರ್ದು, ನಾನು ಬರೋದಿಲ್ಲ. ಬಂಕ್ ಮಾಡುವಂಥ ಎಲ್ಲ ಚಾನ್ಸಸ್ ಇದೆ, ಅವಕಾಶ. ನನಗೆ ಗೊತ್ತಾಗಲ್ಲ ಬಿಡಿ. ನೀವು ಅಲ್ಲಿ ನೋಡಿದ್ರೆ ಪ್ರತಿದಿನ ಹುಡುಗರು ಆಬ್ಸೆಂಟ್ ಇರುತ್ತೆ. ಎಲ್ಲಿ ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ. ಎನಿವೇಸ್ ಕಾಲೇಜ್ ಅಲ್ವಾ, ನಮಗೇನು ಹೇಳೋಕ್ಕಾಗೋದಿಲ್ಲ. ಬಟ್ ಮಗ ಹೇಳ್ದ, ಇಲ್ಲಪ್ಪ ನಾನು ಹೋಗಲ್ಲ, ಯಾಕೋತ್ತಾ ನನಗೆ ನೀವು ಮೊದಲೇ ಹೇಳಿದ್ದೀರಿ ಅವರ ಜೊತೆಗೆ ಎಲ್ಲಿಗೂ ಹೋಗಬಾರ್ದು ಅಂತ. ದ ರೀಸನ್ ಬಿಹೈಂಡ್ ಮೈ ಸನ್ ಆಲ್ವೇಸ್ ನಾನು ನನ್ನ ಪತ್ನಿಯವರು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ನನ್ನ ಮಗಳು ಇಬ್ಬರು ಕಾಲೇಜಿಗೆ ಹೋಗಿದ್ದಾರೆ, ಪ್ರೊಟೆಕ್ಟ್ ಮೈ ಸನ್ ಅಂಡ್ ಡಾಟರ್. Parents, it's our duty to pray for our children. Hallelujah. ಯಾಕೆ ಹೇಳ್ತೀರಾ? ಕೇರಳದಲ್ಲಿ 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು ಓದುವ ಮಕ್ಕಳ ಬ್ಯಾಗಲ್ಲಿ ಏನಿದೆ? ಡ್ರಗ್ಸ್. ವೆರಿ ಸಾರಿ ಟು ಹಿಯರ್ ದ್ಯಾಟ್. ಈಗ ಭಾರತದಲ್ಲಿ ಹೆಚ್ಚು ಮಾದಕ ವಸ್ತು ಮಾರಾಟವಾಗುವಂತ ಉಪಯೋಗಿಸುವ ಸ್ಟೇಟ್ ಕೇರಳ. ನೋವಾಗಿದೆ, ಬಿಕಾಸ್ ನನ್ನ ಬೇರು ಅಲ್ಲಿ ತಾನೆ, ಅದಕ್ಕೆ ನೋವಾಗಿದೆ. ಗಾಡ್ಸ್ ಓನ್ ಕಂಟ್ರಿ ಯಾವುದು? ಸಾರಿ, ಗಾಡ್ಸ್ ಓನ್ ಸ್ಟೇಟ್. ಗಾಡ್ಸ್ ಓನ್ ಸ್ಟೇಟ್ ಯಾವುದು? ಕೇರಳ. ನಾನು ಒಂದ್ಸಾರಿ ನಿಮಗೆ ತಮಾಷೆಗೆ ಹೇಳಿದ್ದುಂಟು, ಪರಲೋಕ ಹೋಗ್ಬೇಕಿದ್ರೆ ಮಲಯಾಳಂ ಕಲಿಬೇಕು, ಇಲ್ಲಾಂದ್ರೆ ಹೋಗೋಕ್ಕಾಗೋದಿಲ್ಲ ಅಂತ. ಯಾಕೆ ಅಲ್ಲಿ ಅವರೇ ಜಾಸ್ತಿ ಇರ್ತಾರಂತ. ಬಟ್ ಈಗ ಉಲ್ಟಾ ಹೇಳ್ತೀನಿ ನಾನು. ಕೇರಳದಲ್ಲಿ ಮಾದಕ ವಸ್ತುಗಳು ಉಪಯೋಗ ಜಾಸ್ತಿ, ಕಾಲೇಜ್ಗಳಲ್ಲಿ, ಸ್ಕೂಲಲ್ಲಿ, ಬ್ಯಾಗ್ಸಲ್ಲಿ. ದೇವ್ರ ಮಕ್ಕಳೇ, ಇಂಥ ಒಂದು ಲೋಕದಲ್ಲಿ ನಾವಿದ್ದೀವಿ. ತಂದೆ ತಾಯಿ ಅಂದರೆ ವೆನ್ ಯು ಸೆಂಡ್ ಯುವರ್ ಚಿಲ್ಡ್ರನ್, ಪ್ರೇ ಫಾರ್ ದೆಮ್. ಹೋದ ಮೇಲೆ ಟೈಮ್ ಸಿಗುವಾಗ ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಮಕ್ಕಳು ಯಾವ ಪಾಪಕ್ಕೂ ಕೈ ಹಾಕಬಾರ್ದು. ಹಲ್ಲೆಲೂಯಾ. ತಂದೆ ತಾಯಿ ನಾನು ಮಾತ್ರ ಪರಲೋಕ ಹೋಗೋದು ಸಾಲದು, ನನ್ನ ಮಕ್ಕಳು ನನ್ನ ಜೊತೆಗೆ ಪರಲೋಕ ಬರಬೇಕು. ಬೇಕಾ ಬೇಡವಾ? ನಾನು ಹೇಳೋದುಂಟು, ನನ್ನ ಮಕ್ಕಳು ಪಾಪಗಳನ್ನ ಜಯಿಸಬೇಕಿದ್ರೆ ನಾನು ಪ್ರಾರ್ಥಿಸಬೇಕು, ನನ್ನ ಹೆಂಡತಿ ಪ್ರಾರ್ಥಿಸುವ ಜೊತೆಗೆ ನನ್ನ ಮಕ್ಕಳು ಪ್ರಾರ್ಥಿಸಬೇಕು. ಇಫ್ ಯು ಪ್ರೇ ಯು ವಿಲ್ ಹ್ಯಾವ್ ದ ಪವರ್ ಟು ಓವರ್ಕಮ್ ಆಲ್ ಕೈಂಡ್ಸ್ ಆಫ್ ಸಿನ್ಸ್. ಎಲ್ಲ ವಿಧವಾದ ಪಾಪಗಳನ್ನ ಜಯಿಸುವುದಕ್ಕೆ ದೇವರು ನಮಗೆ ಬಲ ಕೊಡಬೇಕಿದ್ರೆ ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯೋಣ. ಪ್ರೇ ಮೋರ್, ಯು ವಿಲ್ ಹ್ಯಾವ್ ದ ಪವರ್. ಅಂಡ್ ದಟ್ಸ್ ವೈ ಒಂದು ಮಾತು ನಿಮ್ಗೆ ಗೊತ್ತಿರ್ಬೋದು, ಮೋರ್ ಪ್ರೇಯರ್ ಮೋರ್ ಪವರ್, ಲೆಸ್ ಪ್ರೇಯರ್ ಲೆಸ್ ಪವರ್, ನೋ ಪ್ರೇಯರ್ ನೋ ಪವರ್. ಗೊತ್ತಲ್ಲ ನಿಮಗೆ? ಹೆಚ್ಚು ಪ್ರಾರ್ಥನೆ ಹೆಚ್ಚು ಶಕ್ತಿ, ಕಡಿಮೆ ಪ್ರಾರ್ಥನೆ ಕಡಿಮೆ ಶಕ್ತಿ. ಪ್ರಾರ್ಥನೆ ಇಲ್ಲ, ಶಕ್ತಿ ಇಲ್ಲ. ಇವತ್ತು ನಮಗೇನು ಬೇಕು? ಪ್ರಾರ್ಥನೆಯಿಂದ ದೇವರ ಶಕ್ತಿ ನಮಗುಂಟಾಗಬೇಕು. ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಪ್ರಾರ್ಥನೆ ಮಾಡಿ ಶಕ್ತಿ ದೇವರು ನಮಗೆ ಸುರಿಯ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿ ಶಕ್ತಿ ನಮಗೆ ದೇವರು ದಯಪಾಲಿಸುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ಗಮನಿಸಿ ನೋಡ್ರಿ, ದೇವದೂತನು ಬಂದು ಪೇತ್ರನ ತಟ್ಟಿ ಎಬ್ಬಿಸ್ತಾನೆ. ಪೇತ್ರ ಎದ್ದಾಗ ಸರಪಣಿಗಳು ಬಿಚ್ಚಲ್ಪಡುತ್ತವೆ. ಅಂಡ್ ದಟ್ ವಾಸ್ ದ ಪವರ್ ಆಫ್ ಗಾಡ್. ಅದು ದೇವರ ಶಕ್ತಿಯಾಗಿತ್ತು. ಮುಗಿದಿಲ್ಲ. ಮೂರನೇದಾಗಿ ಬೇಗ ಅದೇ ಅಧ್ಯಾಯ 12ನೇ ಅಧ್ಯಾಯ, ಚಾಪ್ಟರ್ 12, ರೀಡ್ ವರ್ಸ್ 8, 9, 10. ಬೇಗ 12ನೇ 8, 9 ವಾಕ್ಯಗಳು. ನಿನ್ನ ಕೆರಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯಲು ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನ ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಲದ ಬಾಗಿಲ ಬಳಿ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ತೆರೆಯಿತು. ಸಾಕ್ಬಿಡಿ. ಮೂರನೇದಾಗಿ, ಯಾವ ದೇವ ಜನರು ಸಮಸ್ಯೆಗಳ ಮಧ್ಯದಲ್ಲಿ ಹೆಚ್ಚು ಪ್ರಾರ್ಥಿಸುತ್ತಾರೋ ಅವರಿಗೆ ಮಾರ್ಗಗಳು ತೆರೆಯಲ್ಪಡುತ್ತವೆ. ಲಿಸನ್, 3 ನೆನಪಿಟ್ಟುಗಳಿಗೆ 3 P. 1 ಪೀಸ್, 2 ಪವರ್, 3 ಪಾತ್. PATH, ಪಾತ್, ಮಾರ್ಗ. ಯಾರು ಹೆಚ್ಚು ಪ್ರಾರ್ಥಿಸುತ್ತಾರೋ ಅವರಿಗೆ ದೇವರು ಮಾರ್ಗಗಳನ್ನ ತೆರೆಯ ಮಾಡುತ್ತಾನೆ. ಪೇತ್ರನು ಎಂದಿಗೂ ಕನಸಲ್ಲೂ ಕೂಡ ಊಹಿಸಿರಲಿಲ್ಲ
ಈ ಬಾಗಿಲನ್ನು ದಾಟಿ, ಸ್ಪೆಷಲಿ ಪಟ್ಟಣದ ಬಾಗಿಲು, ಕಬ್ಬಿಣದ ಬಾಗಿಲು, ಈ ಬಾಗಿಲನ್ನು ದಾಟಿ ಬರೋದಕ್ಕೆ ಸಾಧ್ಯ ಎಂಬುದಾಗಿ ಪೇತ್ರ ಭಾವಿಸಿರಲಿಲ್ಲ. ಬಟ್ ಸತ್ಯವೇದ ಹೇಳುತ್ತೆ, ಕಬ್ಬಿಣದ ಬಾಗಿಲ ಬಳಿ ಬಂದಾಗ, ಪಟ್ಟಣದ ಕಬ್ಬಿಣದ ಬಾಗಿಲ ಬಳಿ ಬಂದಾಗ ಬೈಬಲ್ ಹೇಳುತ್ತೆ ಅದು ತನ್ನಷ್ಟಕ್ಕೆ ತಾನೇ ತೆರೆಯಿತು. ಹಾಲೆಲೂಯಾ, ಹಾಲೆಲೂಯಾ. ದಟ್ ಈಸ್ ವೈ ಒಬ್ಬ ದೇವರ ಸೇವಕರು ಹೇಳಿದ್ದು, ವೆನ್ ಯು ವರ್ಕ್ ಯು ವರ್ಕ್, ವೆನ್ ಯು ಪ್ರೇ ಗಾಡ್ ವರ್ಕ್ಸ್. ಹಾಲೆಲೂಯಾ. ನೀನು ಕೆಲಸ ಮಾಡುವಾಗ ನೀನು ಕೆಲಸ ಮಾಡ್ತಿ, ಬಟ್ ನೀನು ಪ್ರಾರ್ಥಿಸುವಾಗ ದೇವರು ಕೆಲಸ ಮಾಡುತ್ತಾನೆ. ಹಾಲೆಲೂಯಾ. ಪೇತ್ರನು ಬಾಗಿಲು ತೆಗೆಯುವಂತ ಪ್ರಯತ್ನ ಮಾಡಲಿಲ್ಲ, ಪೇತ್ರನು ಗೇಟ್ ಓಪನ್ ಮಾಡುವಂತ ಕೆಲಸ ಮಾಡಿಲ್ಲ. ಬೈಬಲ್ ಹೇಳುತ್ತೆ ಅವನು ಹೊರಗಡೆ ನಡ್ಕೊಂಡು ಬಂದಾಗ ಅವನ ಮುಂದೆ ಪಟ್ಟಣದ ಕಬ್ಬಿಣದ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆಯಿತು. ಇದು ಪ್ರಾರ್ಥನೆಯ ಶಕ್ತಿ, ಇದು ಪ್ರಾರ್ಥನೆಯ ಕೆಲಸ. ಆಮೆನ್. I have few more things to share, but let me close with this. ದೇವರ ಮಕ್ಕಳೇ, ನಾವು ಯಾವಾಗ ಹೆಚ್ಚು ಪ್ರಾರ್ಥನೆಗೆ ಸಮಯವನ್ನು ಕಳೆಯುತ್ತೇವೆಯೋ ನಮ್ಮ ಸಮಸ್ಯೆಗಳಿಂದ ಹೊರಬರುವ ಮಾರ್ಗವನ್ನು ದೇವರು ತಾನೇ ಓಪನ್ ಮಾಡ್ತಾನೆ. ಸ್ತೋತ್ರ. ಇವತ್ತು ನಿಮ್ಮಲ್ಲಿ ಗಲಿಬಿಲಿಯಪ್ಪ, ನಾನು ಹೆಂಗಪ್ಪ ಈ ಟ್ರಬಲಿಂದ ಹೊರಬರೋದು, ಹೌ ಟು ಕಮ್ ಔಟ್ ಆಫ್ ದೀಸ್ ಟ್ರಬಲ್ಸ್. ನಿಮಗೊಂದೊಳ್ಳೆ ಸುದ್ದಿ ಇದೆ, ಮೊಣಕಾಲೂರು ದೇವರು ತಾನೇ ಮಾರ್ಗ ತೆರೆಯುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಕೆಂಪು ಸಮುದ್ರ ಮುದ್ದೆ ಬಂದಾಗ ದೇವರೇ ಹೇಗಪ್ಪ, ಸ್ವಾಮಿ ಹೇಳಿದ್ರು, ಮೋಶೆ ನೀನು ಮೊರೆ ಇಡ್ತಾ ಇದೆಯಲ್ಲ, ಡೋಂಟ್ ವರಿ, ನಿನ್ನ ಕೋಲು ಚಾಚು, ಈ ಸಮುದ್ರದ ಮಧ್ಯದಲ್ಲಿ ಯಾರು ಕಾಣದಿರುವ ಮಾರ್ಗ ನಿನಗಾಗಿ ಸಿದ್ಧ ಮಾಡ್ತಾ ಇದ್ದೇನೆ. ವಾಹ್, ಎಂತ ಒಳ್ಳೆಯ ದೇವರ ನಮ್ಮ ದೇವರಲ್ವೇ. ದಡ ಮೀರಿ ಹರಿಯುವಂತ ಯೋರ್ದಾನ ಮುಂದೆ ನಿಂತಾಗ ದೇವರು ಜನ ಕೇಳಿದ್ರು ಹೇಗೆ? ಅಪ್ಪ ಹೇಳಿದರು, ಯಾಮೆ ಮಂಚೂಷವನ್ನು ಹೊತ್ತಂತ ಯಾಜಕರು ಕಾಲಿಡಲಿ, ಯೋರ್ದಾನ್ ಯೋರ್ದಾನ್ ನದಿಯ ಮಧ್ಯದಲ್ಲಿ ನಿಮಗೆ ಮಾರ್ಗ ಸಿದ್ಧವಾಗತ್ತೆ. ದೇವರ ಮಕ್ಕಳು, ಎಷ್ಟೋ ಸಾರಿ ನಾವು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಲ್ಲ, ನೋ ಟ್ರೈ ಮಾಡಿ ಓಪನ್ ಆಗಿಲ್ವಾ, ಫಾರ್ಗೆಟ್ ಇಟ್. ದೇವರ ಮುಂದೆ ಒಪ್ಪಿಸ್ಕೊಡ್ರಿ, ತಾನೇ ಓಪನ್ ಆಗತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಲ್ವೇಷನ್ ಆರ್ಮಿ ಎಂಬ ಸಂಸ್ಥೆಯ ಸಂಸ್ಥಾಪಕ ವಿಲಿಯಂ ಬೂತ್, ಕೇಳಿರ್ತೀರಾ? ವಿಲಿಯಂ ಬೂತ್. ಒಂದ್ಸಾರಿ ವಿಲಿಯಂ ಬೂತ್ ಕೈ ಕೆಳಗಿರುವಂಥ ಒಬ್ಬ ಏನೋ ಲೀಡರ್ ವಿಲಿಯಂ ಬೂತ್ಗೆ ಪತ್ರ ಬರೆಯುತ್ತಾನೆ, ಒಂದು ಲೆಟರ್. ಏನು ಗೊತ್ತಾ? ದೂರ ಇರುವಂಥವ್ರು ಲೆಟರ್ ಬರೀತಾರೆ, ನಥಿಂಗ್ ವರ್ಕ್ಸ್, ಏನು ಕಾರ್ಯ ಆಗ್ತಿಲ್ಲ, ಈ ಸಂಸ್ಥೆಯನ್ನು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಆಗ್ಬಿಟ್ವೆ, ವೆರಿ ಡಿಫಿಕಲ್ಟ್, ನಥಿಂಗ್ ವರ್ಕ್ಸ್ ಅಂತ ಒಂದು ಪತ್ರ ಬರೆದರು. ಇಮ್ಮಿಡಿಯೇಟ್ ಆಗಿ ವಿಲಿಯಂ ಬೂತ್ ಅವರು ಟೂ ವರ್ಡ್ಸ್ ಅಲ್ಲಿ ರಿಪ್ಲೈ, ಟ್ರೈ ಟಿಯರ್ಸ್, ಟ್ರೈ, ಕಣ್ಣೀರು ಪ್ರಯತ್ನಿಸು. ಅವ್ರು ಹೇಳಿದ್ರು, ಯಜಮಾನ್ರೆ ಅವರಿಗೆ, ಸ್ವಾಮಿ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಯಾವುದು ನಡೆಯುತ್ತಿಲ್ಲ. ತಕ್ಷಣ ವಿಲಿಯಂ ಬೂತ್ ಅವರು ಹೇಳಿದರು, ಕಣ್ಣೀರು ಪ್ರಯತ್ನಿಸು, ಟ್ರೈ ಟಿಯರ್ಸ್, ಅರ್ಥ ಪ್ರಾರ್ಥನೆಯನ್ನು ಟ್ರೈ ಮಾಡು. ಕೆಲವು ದಿನಗಳಾದ ಮೇಲೆ ಅಲ್ಲಿಂದ ಮತ್ತೆ ರಿಪ್ಲೈ ಬರುತ್ತೆ, ಎಸ್ ಇಟ್ ವರ್ಕ್ಡ್, ಎಸ್ ಇಟ್ ವರ್ಕ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅನೇಕ ಕೆಲಸಗಳು ಆಗ್ತಾ ಇಲ್ವಾ? ಅದನ್ನು ಬದಿಗಿಟ್ಟು ಹೇಳ್ರಿ, ಅಪ್ಪ ಆಗ್ತಿಲ್ಲ, ನೀನು ಕಾರ್ಯ ಮಾಡು. ಕಣ್ಣೀರು ಸುರಿಸು, ಕಣ್ಣೀರು ಪ್ರಯತ್ನಿಸು, ಪ್ರಾರ್ಥನೆ ಪ್ರಯತ್ನಿಸು, ನನ್ನ ದೇವರು ಆ ಕೆಲಸವನ್ನು ಸಾಧಿಸುವಂತೆ ಮಾಡ್ತಾನೆ. ಹಾಲೆಲೂಯಾ. ಇವತ್ತು ನೀವು ಪ್ರಾರ್ಥನೆ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಹೇಳ್ತೀರಾ, ಪಾಸ್ಟರ್ ಇಟ್ ವರ್ಕ್ಡ್. ಕಣ್ಣುಗಳು ಮುಚ್ಚೋಣ. ಥ್ಯಾಂಕ್ ಯು ಫಾದರ್. Hallelujah, hallelujah. Thank you Jesus, thank you Jesus. ದೇವರ ಮಕ್ಕಳೇ, ಸಮಸ್ಯೆಗಳನ್ನು ದೊಡ್ಡ ಸಮಸ್ಯೆಗಳಾಗಿ ಪರಿವರ್ತನೆ ಮಾಡಬೇಡ್ರಿ, ಸಮಸ್ಯೆಗಳನ್ನು ಪ್ರಾರ್ಥನೆಯ ಸಮಯವನ್ನಾಗಿ ಪರಿವರ್ತಿಸಿರಿ. Turn your problems in the time of prayer. ನಿಮ್ಮ ಸಮಸ್ಯೆಯ ಸಮಯವನ್ನು ಪ್ರಾರ್ಥನೆಯ ಸಮಯವನ್ನಾಗಿ ಪರಿವರ್ತಿಸಿರಿ. ಒಂದು ಮಾತು ಇವತ್ತು ಬೆಳಗ್ಗೆ ಗ್ಯಾರಂಟಿಯಾಗಿ ನಿಮಗೆ ಹೇಳ್ತೀನಿ, ಪ್ರಾರ್ಥನೆ ಮಾಡಿದವನು ಎಂದಿಗೂ ಲಜ್ಜೆಗೆಟ್ಟು ಹೋಗಲಿಲ್ಲ, ಪ್ರಾರ್ಥನೆ ಮಾಡಿದವನು ಎಂದಿಗೂ ಬಿದ್ದು ಹೋಗಲಿಲ್ಲ, ಪ್ರಾರ್ಥನೆ ಮಾಡಿದವನು ಎಂದೂ ಕುಗ್ಗಿ ಹೋಗಲಿಲ್ಲ, ಪ್ರಾರ್ಥನೆ ಮಾಡಿದವನು ಎಂದೂ ಯಾರೊಬ್ಬರ ಮುಂದೆ ತಲೆ ತಗ್ಗಿಸಿ ನಿಂತಿಲ್ಲ. Thank you, Lord Jesus. Hallelujah.
ಒಂದು ನಿಮಿಷ ದೇವರ ಮುಂದೆ ಎಲ್ಲರೂ ಅರಿಕೆ ಮಾಡ್ತೀರಪ್ಪ, ನನ್ನ ಸಭೆಯನ್ನು ಪ್ರಾರ್ಥನೆಯ ಸಭೆಯನ್ನಾಗಿ ಮಾಡು, ನನ್ನ ಕುಟುಂಬವನ್ನು ಪ್ರಾರ್ಥನೆಯ ಕುಟುಂಬವನ್ನಾಗಿ ಮಾಡು, ನನ್ನನ್ನು ಪ್ರಾರ್ಥನೆಯ ವ್ಯಕ್ತಿಯನ್ನಾಗಿ ಮಾಡು. ಇವತ್ತು ಈ ಬೆಳಗಿನ ಜಾವದಲ್ಲಿ ಈ ಸಭೆಯ ಮೇಲೆ ದೇವರ ಕಾರ್ಯಗಳು ಉಂಟಾಗಲಿ. ಸಮಾಧಾನ ಹೆಚ್ಚು ಸಿಗುವುದಕ್ಕೆ, ಶಕ್ತಿ ಹೆಚ್ಚು ಹೊಂದಿಕೊಳ್ಳುವುದಕ್ಕೆ, ಮಾರ್ಗಗಳು ತೆರೆಯಲ್ಪಡುವುದಕ್ಕೆ ಇವತ್ತು ಬೆಳಗ್ಗೆ ದೇವರ ಮುಂದೆ ತಗ್ಗಿಸಿಕೊಡ್ರಿ. ಹೇಳ್ರಿ, ನಾನು ಪ್ರಾರ್ಥಿಸುತ್ತೇನೆ. ವಾಕ್ಯ ಹೇಳುತ್ತೆ, ಸಭೆ ಶ್ರದ್ಧೆಯಿಂದ ಆಸಕ್ತಿಯಿಂದ ಪ್ರಾರ್ಥಿಸಿತು. ಆ ಪ್ರಾರ್ಥನೆಗೆ ದೇವರು ದೊಡ್ಡ ಕಾರ್ಯವನ್ನು ಮಾಡಿದ. ಹಾಲೆಲೂಯಾ, ಹಾಲೆಲೂಯಾ. 12ನೇ ಅಧ್ಯಾಯದ ಕಡೆಯ ಭಾಗಕ್ಕೆ ಬನ್ರಿ. ಆ ವಾಕ್ಯ ಹೇಳುತ್ತೆ, ಪ್ರಾರ್ಥನೆಗೆ ಉತ್ತರವಾಗಿ ಅವರೆಲ್ಲರೂ ದೇವರಿಗೆ ಸ್ತುತಿಯನ್ನು ಮಾಡುತ್ತಿದ್ದಾರೆ. ಎಲ್ಲಿ? ಯೋಹಾನ ಮಾರ್ಕನ ಮನೆಯಲ್ಲಿ ಪೇತ್ರ ಬಂದು ಸೇರಿಕೊಂಡ. ಅವರೆಲ್ಲರೂ ದೇವರನ್ನ ಮಹಿಮೆ ಪಡಿಸಿದರು. ಹಾಲೆಲೂಯಾ. ನೀನು ಪ್ರಾರ್ಥನೆ ಮಾಡಿದರೆ ಸ್ತುತಿಸುವಂತ ಅವಕಾಶ ದೇವರು ಕೊಡುತ್ತಾನೆ. ನೀನು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಗೆ ಉತ್ತರವನ್ನು ಕಂಡು ದೇವರನ್ನ ಸ್ತುತಿಸುವುದಕ್ಕೆ ದೇವರು ಸಹಾಯ ಮಾಡುತ್ತಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಇವತ್ತು ಬೆಳಗ್ಗೆ ನಮ್ಮ ಪ್ರಾರ್ಥನೆ ಹೆಚ್ಚಾಗಲಿ. ದೇವರ ಮಕ್ಕಳೇ, ಪ್ರಾರ್ಥನೆ ಹೆಚ್ಚಾಗಲಿ. ಪ್ರಾರ್ಥನೆ ಕಡಿಮೆಯಾದರೆ ಈ ಲೋಕದಲ್ಲಿ ಜೀವಿಸುವುದು ಕಷ್ಟ. ಈ ಲೋಕದಲ್ಲಿ ಜೀವಿಸುವುದು ಕಷ್ಟ. ಪ್ರಾರ್ಥನೆ ಇದ್ದರೆ ಮಾತ್ರ ದೇವರ ಮಕ್ಕಳಿಗೆ ಜೀವಿಸಲು ಸಾಧ್ಯ. ಹೆಚ್ಚು ಪ್ರಾರ್ಥಿಸಿರಿ, ಹೆಚ್ಚು ದೇವರ ಸಂಗಡ ಮಾತಾಡ್ರಿ, ಹೆಚ್ಚು ದೇವರ ಮುಂದೆ ತಗ್ಗಿಸಿಕೊಳ್ಳ್ರಿ.